ನನಗೆ ಗೌರಮ್ಮ ದತ್ತಿನಿಧಿ ಪ್ರಶಸ್ತಿ ಬಂದು ಭಾರತಿ ಸುತರು ಇದ್ರು ಸಭೆಯಲ್ಲಿ, ಬೆನ್ನು ತಟ್ಟಿ ಹೇಳಿದರು, ನಮ್ಮ ಹೆಣ್ಮಕ್ಳು ಹೀಗೆ ಮುಂದೆ ಬರಬೇಕಮ್ಮ, ನೀನು ಮುಂದುವರಿಸು ಇದನ್ನು. ಮೇರೆಯೊಳಗಿದ್ದಾಗ ಮನುಷ್ಯತ್ವ, ಮೇರೆ ದಾಟಿ ಇದ್ದಾಗ ಪಶುತ್ವ, ಬೇಂದ್ರೆ ಅದಾನು ಅಂತೇಳಿ. ನಡೆದಷ್ಟು ಮುಂದೆ ಮುಗಿಯದ ದಾರಿ, ಈತನುವು ದಣಿದಿತ್ತು ಭಾವಕ್ಕೆ ಭಾರಿ. ಕಷ್ಟ ನಮ್ಮನ್ನು ನೋಡಿ ಹೆದರ್ಗೆ ಓಡಬೇಕು ಆ ಥರ ನಾವು ಬದುಕಬೇಕು ಅಂತ. ಮೀರಾ ಫಡ್ಕೆ ಅವರು ಓದಿಬಿಟ್ಟು ಹೇಳಿದರು, ನಾನು ಈ ಪುಸ್ತಕಗಳನ್ನು ಡೈವೋರ್ಸ್ ಕೇಸ್ ಬಂದ ಹೆಣ್ಮಕ್ಳಿಗೆ ಮೊದಲು ಕೊಡೋಕೆ ನೋಡ್ತಾ ಇದ್ದೀವಿ. ಮತ್ತು ಮೊದಲು ಏನಾಗ್ತಿತ್ತು ಅಂದರೆ ನಾನು ಬರೆದು ಮುಚ್ಚಿಡ್ತಿದ್ದೆ, ಯಾರಾದ್ರೂ ನಗಬಹುದು, ನನ್ನಂಥವಳು ಬರೆಯೋದು ಅಂದರೆ ಏನು ಅರ್ಥ ಅಂಥೇಳಿ. ಇವರು ಸ್ಕೂಲ್ಗೆ ಸರಿಯಾಗಿ ಹೋಗಲಿಲ್ಲ, ಇವ್ರು ಏನು ಬರೀತಾರೆ ಅಂತ ಹೇಳ್ಬಹುದು ಅಂತ ಒಂದು ಅಂಜಿಕೆ ಹೇಳೋವಂಥ ಸಂದರ್ಭಗಳು ಇತ್ತು. ಹೌದು, ಮುಚ್ಚಿಡ್ತಾ ಇದ್ದೆ. ನಂತರ ಮುಚ್ಚಿಟ್ಟು ಅಲ್ಲಿ ಇಲ್ಲಿ ಇದ್ದದನ್ನೆಲ್ಲ ಕ್ರೋಢೀಕರಿಸಿ ನಾನು ಬರೀಲಿಕ್ಕೆ ಶುರು ಮಾಡಿದೆ. ಮತ್ತು ಈ ತುರ್ತು ಪರಿಸ್ಥಿತಿಯ ಇದೆಲ್ಲ ಸನ್ನಿವೇಶಗಳನ್ನು ಆ ಟೈಮಲ್ಲಿ ನಾನು ಪತ್ರಿಕೆಗಳಿಗೆ ಬರೀತಿದ್ದೆ. ಹೌದಾ? ಲೇಖನಗಳನ್ನು. ಆಮೇಲೆ ಸರ್ವಿಸ್ ಇರುವಾಗಂತೂ ಏನೂ ಮಾಡೋ ಹಾಗಿಲ್ಲ. ನನ್ನನ್ನು ಸರ್ವಿಸಿಗೆ ಸೇರುವಾಗಲೂ ಅಷ್ಟೇ, ನನಗೆ ಬಂದ ಕಾಗದ ಪತ್ರಗಳು ಕೂಡ ಸೆನ್ಸರ್ ಆಗಿ ನನಗೆ ಕೈಗೆ ಸಿಗ್ತಿದ್ವು. ಅಷ್ಟು ನನ್ನ ಮೇಲೆ ನಿಗಾ ಇಟ್ಟಿದ್ರು. ನಾನು ಏನೂ ಮಾಡೋ ಹಾಗಿರಲಿಲ್ಲ. ಬಹಳ ದೊಡ್ಡ ವ್ಯಕ್ತಿ ಆಗಿದ್ರಿ ನೀವು ಅವಾಗ. ನನ್ನ ಕಷ್ಟದ ಪರಿಸ್ಥಿತಿಯೋ ಗೊತ್ತಿಲ್ಲ ನನಗೆ, ಅಂತೂ ಹಾಗೆ ಎಲ್ಲರಿಗೂ ಆ ಪರಿಸ್ಥಿತಿ ಅದು. ನಿಮಗೆ ಬಿಡ್ತಾರಾ? ಹೌದು. ಹಾಗಾಗಿ ಆ 23 ವರ್ಷಗಳಲ್ಲಿ ನಾನು ಹೆಚ್ಚಿನ ನಾನು ಮಾಡಲಿಲ್ಲ. ಜೊತೆಗೆ ನಿಮಗೆ ಸಮಯನೂ ಇರ್ತಿರ್ಲಿಲ್ಲ ಅಲ್ವಾ? ಸ್ಕೂಲ್ ಎಲ್ಲ ದೂರದಲ್ಲಿತ್ತು, ನಿಮ್ಮ ಕುಟುಂಬ, ಸ್ಕೂಲು, ಪಾಠ ಮಾಡೋದು ಹೀಗೆಲ್ಲ. ಆ ನಂತರದಲ್ಲಿ ಸಾಹಿತ್ಯದ ಕಡೆಗೆ ಇದು ಮಾಡಬೇಕು ಅಂದರೆ ನಾನು ಯಾಕೆ ಹೇಳಿದೆ ಅಂದರೆ, ನೀವು ಈಗಾಗಲೇ ಒಂದು 20 ಪುಸ್ತಕಗಳು ನಿಮ್ಮದು ಬಂದಿದೆ. ಅದರಲ್ಲಿ ಕಾದಂಬರಿಗಳಿದೆ, ಅನುವಾದ ಸಾಹಿತ್ಯ ಇದೆ, ಪ್ರಬಂಧ ಸಾಹಿತ್ಯ ಇದೆ, ವೈಚಾರಿಕವಾಗಿ ಬೇಕಾದಷ್ಟು ಕವನ ಸಂಕಲನಗಳನ್ನು ತಂದಿದ್ದೀರಾ. ಇದೆಲ್ಲ ಮಾಡಬೇಕಾದ್ರೆ ನಿಮಗೆ ಆಂತರಿಕವಾಗಿ ಒಂದು ಸಾಹಿತ್ಯ ಶಕ್ತಿ ಇದ್ದಿರಬೇಕು. ಅದು ಯಾವಾಗ ಬೆಳಕು ಕಂಡಿತು ಅಂತ. ಅಂದರೆ ಸಾಹಿತ್ಯ ಹುಟ್ಟೋದು ಒಳಗಿನಲ್ಲೇ ಹುಟ್ಟುತ್ತೆ, ಅದರ ಅಭಿವ್ಯಕ್ತಿಗೆ ಟೈಮ್ ಬೇಕು, ಭಾಷೆ ಬೇಕು. ಹಾಗೆ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇರುವಾಗ ಒಳಗೆ ತಯಾರಾಗುತ್ತೆ ಕೆಲವು ವಿಷಯಗಳು. ಅದನ್ನು ಬರವಣಿಗೆಯಲ್ಲಿ ತರಬೇಕು. ಸಮಯ ಇದ್ದಾಗ ತರ್ತಿದ್ದೆ, ಕೆಲವೊಮ್ಮೆ ಅಲ್ಲಲ್ಲಿ ಬರೆದಿಡ್ತಿದ್ದೆ. ನಂತರದಲ್ಲಿ ಮಧ್ಯೆ ಬರೀಲಿಕ್ಕೂ ಶುರು ಮಾಡಿದೆ. ನಾನು ನನ್ನ ಮೊದಲ ಕಾದಂಬರಿ ಅದೇ ಒಂದು ಹೋಯಿತು ಅಂತ ಹೇಳಿದೆ ಅಲ್ಲ ನಾನು. ನನಗೆ ಆಗ ಇದು ಗೊತ್ತಿರಲಿಲ್ಲ, ಅವರು ಕಳಿಸ್ಲೂ ಇಲ್ಲ, ಇದಾಯಿತು. ನಂತರ ಮೊದಲ ನನ್ನ ಕಾದಂಬರಿ ಮಧುವನದಲ್ಲಿ ಅಂಥೇಳಿ ಬರೆದೆ ನಾನು. ಅದು 2005ರಲ್ಲಿ ನನಗೆ ಅದೇ ಇದಕ್ಕೆ ಗೌರಮ್ಮ ದತ್ತಿನಿಧಿ ಪ್ರಶಸ್ತಿ ಬಂದಿದೆ. ಆಗ ನನಗೆ ಬರವಣಿಗೆ ಹಾಗಾದರೆ ನಾನು ಸರಿ ಇದೆ ಮಾಡಬಹುದು ಅಂತ ಅನಿಸ್ತು. ಆಮೇಲೆ ಬರವಣಿಗೆ ಸತತವಾಗಿ ನಾನು ಪ್ರಾರಂಭ ಮಾಡಿದೆ ಹಾಗೆ ಬರೀಲಿಕ್ಕೆ. ನಿಮ್ಗೆ ಸಾಹಿತ್ಯಕ್ಕೆ ಬೇಕಾದಷ್ಟು ಪ್ರಶಸ್ತಿಗಳು ಬಂದಿದೆ ಅಲ್ವೇ? ಇತ್ತೀಚೆಗೆ ಯಾವುದೋ ಒಂದು ಬುಕ್ ಆಫ್ ಇದು ಯಾವುದೋ ಒಂದಿದೆಯಲ್ಲ, ಏನದು ರಿಯಾಲಿಟಿ ಬುಕ್, ವರ್ಲ್ಡ್ ರೆಕಾರ್ಡ್ ಅದು ಬೇರೆ ಬಂದಿದೆ. ಹಾಗೆ ಇದಾಯಿತು, ಸಾಹಿತ್ಯದ ಕಡೆಗೆ ಒಲವಾಯಿತು. ಆಗ ನಮ್ಮ ಸಾಹಿತ್ಯ ಪರಿಷತ್ತಿನವರು ನನ್ನನ್ನು ಕರೀತಿದ್ರು. ಅಲ್ಲಿಯೂ ಸ್ವಲ್ಪ ನನ್ನಿಂದಾದ ಕೆಲಸಕ್ಕೆ ಹೋಗ್ತಾ ಇದ್ದೆ ನಾನು. ಅಲ್ಲಿಯ ಪ್ರತಿನಿಧಿಯಾಗಿ ಅಲ್ಲಿಯ ಸಾಹಿತ್ಯ ಗೋಷ್ಠಿಗಳಲ್ಲೆಲ್ಲ ಸ್ವಲ್ಪ ಇದು ಮಾಡ್ತಿದ್ದೆ. ಮತ್ತೊಂದರಲ್ಲಿ ಸರ್ವೋದಯ ವಿದ್ಯಾಸಂಸ್ಥೆ ಅಂಥೇಳಿ ಅವ್ರ ಜೊತೆಗೂ ಸೇರಿಕೊಂಡು ಅವರ ಟ್ರಸ್ಟಿಯೂ ಆಗಿದ್ದೆ ನಾನಲ್ಲಿ. ಅಲ್ಲಿಯೂ ಕೆಲವೆಲ್ಲ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗ್ತಾ ಇದ್ದೆ. ಇದೆಲ್ಲ ಹಾಗೆಲ್ಲ ನನಗೆ ಸಾಹಿತ್ಯದ ಇದೆಲ್ಲ ಬೆಳವಣಿಗೆ ಆಯಿತು. ಮತ್ತೆ ಹೀಗೆ ಅಂದರೆ ಸಾಹಿತ್ಯನ ನೀವು ಬೆಳೆಸ್ಕೊಳ್ಳೋ, ನಿಮ್ಮ ಶಕ್ತಿಯನ್ನು ಬೆಳೆಸ್ಕೊಳ್ಳೋ ಅಂತ ಪರಿಸರ ಒದಗಿ ಬಂತು ನಿಮಗೆ ಅಲ್ವಾ? ಹೌದು, ಜನರೊಡನೆ ಅಂತ ಇದು ಈ ಸಾಮಾಜಿಕ ಕಾರ್ಯಗಳ ಅನುಭವ ಮತ್ತು ಸಾಹಿತ್ಯಿಕ ಇದರದ್ದು ಜೊತೆ ಸೇರಿದಾಗ ನನ್ನ ಸಾಹಿತ್ಯಕ್ಕೆ ಅದೊಂದು ಬಲ ಸಿಕ್ತು. ಸಾಹಿತ್ಯ ನಿರ್ಮಾಣಕ್ಕೂ ಒಳ್ಳೆಯ ಹಿನ್ನೆಲೆ ಬೇಕಾಗುತ್ತೆ. ಖಂಡಿತ ಬೇಕು, ಭಾಷೆ ಬೇಕು, ಅಭಿವ್ಯಕ್ತಿ ಮಾಧ್ಯಮ ಬೇಕು, ಆದರೆ ವಸ್ತು ಬೇಕಲ್ಲ. ಏನೋ ಕಾದಂಬರಿ ಏನೋ ಸುಖ ಕಷ್ಟದ್ದು ಇದಾಯಿತು ಅಂತ ಹೇಳಿ. ನಿಮ್ಮ ಮೊದಲನೇ ಕಾದಂಬರಿ ಯಾವುದು? ಮಧುವನದಲ್ಲಿ. ಏನದು? ಅದು ಮಧುವನದಲ್ಲಿ ವಸ್ತು ಸಾಮಾಜಿಕವೇ, ಆದರೆ ಹೆಣ್ಣಿನ ಒಂದು ಜೀವನದ ಇದು ಅಲ್ಲ. ಮಧುವನದಲ್ಲಿ ಅಂತ ಕೇಳಿದ್ರೆ ಇದಕ್ಕೂ ಒಂದು ಕಾರಣ ಇದೆ ಹೆಸರು ಬರಲಿಕ್ಕೆ. ಅಲ್ಲ, ಮಧುವನ ಅಂದರೆ ತುಂಬ
ವಸಂತ ಕಾಲ ಏನೋ ಒಂದು ಸಿಹಿ ಅದೆಲ್ಲ ಅನುಭವ ಬರುತ್ತೆ. ಅದಕ್ಕೆ ಇನ್ನೊಂದು ಕಾರಣ ಇದೆ. ಆ ಮಧುವನದಲ್ಲಿ ಅಂತ ಕೊಡಬೇಕಾದ್ರೆ ನಮ್ಮ ಅಜ್ಜನ ಎಸ್ಟೇಟ್ ಅಂತ ನಾನು ಹಿಂದೆ ಹೇಳಿದ್ದೆ ನೋಡಿ. ಹೌದು. ಆ ಎಸ್ಟೇಟಿನ ಹೆಸರು ಮಧುವನ ಅಂತ. ಸರಿ. ಮಧುವನ ಕಾಫಿ ಎಸ್ಟೇಟ್ ಅಂತ ಹೇಳಿ ಅಲ್ಲಿಯ ಪರಿಸರವನ್ನ ತಗೊಂಡಿದ್ದೇನೆ ನಾನು ಹಿನ್ನೆಲೆಯಾಗಿ. ಸರಿ. ಹಾಗಾಗಿ ಮಧುವನದಲ್ಲಿ ಎಸ್ಟೇಟ್ ಹೆಸರು, ಕಾಫಿ ತೋಟದ ಹೆಸರು. ಹೌದು. ಅಲ್ಲಿಯ ಪರಿಸರ, ಪ್ರಕೃತಿ ಇದೆಲ್ಲ ಅದನ್ನೆಲ್ಲ ತಗೊಂಡು ಬರೆದಿದ್ದೇನೆ. ಕಾಫಿ ತೋಟದಲ್ಲೇ ಪ್ರಾರಂಭ ಆಗುತ್ತೆ ಕಥೆ ಅದು. ಹೌದೇನಾ? ಹಾಗೆ ಹಾಗೆ ಇನ್ನೂ 3-4 ಕಾದಂಬರಿಗಳು ಬರೆದ್ರಿ. ಮತ್ತೆ ಇನ್ನೊಂದೇನು ಅಂದ್ರೆ ಬರೀ ಪ್ರೇಮ ಕಾಮ ಅದು ಸಹಜ ಜೀವನದಲ್ಲಿ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೆ. ಆದರೆ ಕೊನೆಗೆ ಆದರ್ಶದೆಡೆಗೆ ಕೊಂಡೊಯ್ಯುವಂಥದ್ದು ನಂದು. ಇದು ಆದರ್ಶದೆಡೆಗೆ ಹೋಗಬೇಕು, ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಏನನ್ನಾದರೂ ಸಮಾಜಕ್ಕೆ ಸಂದೇಶ ಕೊಡುವಂಥದ್ದು ಇರಬೇಕು ಆ ಪಾತ್ರಗಳು. ಆ ರೀತಿ ಕೊನೆಗೊಳ್ತವೆ ನನ್ನ ಅದು ನಿಮ್ಮ ಜೀವನದ್ದೇ ಒಂದು ಪ್ರತಿಫಲನವಾಗಿ ಬರುತ್ತೆ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಜೀವನ ಮಾಡೋದು ಅಷ್ಟೇ ಅಲ್ಲ, ನಮ್ಮಿಂದ ಏನಾದರೂ ಒಂದು ಉಪಕಾರನೋ ಸಂದೇಶನೋ ಕೊಡಬೇಕು ಅನ್ನೋದು ಒಂದು. ಹಾಗೆ ನೀವು ಅನುವಾದ ಸಾಹಿತ್ಯನ ಕೂಡ ಬರೆದಿದ್ದೀರಲ್ವಾ? ಇತ್ತೀಚೆಗೆ ಈ ನೇಪಾಳಿ ಒಬ್ಬರದು, ಅದ್ರ ಬಗ್ಗೆ ಹೇಳಿ. ಯಾಕೆಂದ್ರೆ ಅದು ಭ್ರಷ್ಟತೆ ವಿಚಾರದಲ್ಲಿ ಮಾಡಿರೋದು. ಅನುವಾದ ಸಾಹಿತ್ಯ ಅಂತಂದ್ರೆ ಅದೇನಾ? ಅಲ್ಲ, ಪ್ರಾರಂಭದಲ್ಲಿ ನಾನು ಅನುವಾದ ಸಾಹಿತ್ಯ ಬರೆದು ಕೈಕೈ ಎಂಬ ಒಂದು ಪೌರಾಣಿಕ ಕಾದಂಬರಿ. ಯಾರು ಬರೆದಿರೋದು? ಅದು ಕೆನಡಾದ ಒಬ್ಬರು ಬರೆದವರು. ನಮ್ಮವರ ಭಾರತೀಯರೇ ಅವರು ಬರೆದವರು, ಕೆನಡಾದಲ್ಲಿ. ಹೌದು ಹೌದು ಹೌದು. ಸ್ನೇಹ ಠಾಕೂರ್ ಅಂತ ಹೇಳಿ. ಏನು ಹೆಸರದು? ಅದು ಕೈಕೇಯಿ ಚೇತನಾಶಿಖಾ ಅಂತ. ಕೈಕೇಯಿಯ ಇದು ಕಥೆ ರಾಮಾಯಣದ ಕೈಕೇಯಿ. ಅದರಲ್ಲಿ ನನಗೆ ವಿಶಿಷ್ಟವಾಗಿ ಅನಿಸ್ತು. ಆದರೆ ನಾನು ಇದುವರೆಗೆ ಅನುವಾದ ಮಾಡಿರಲಿಲ್ಲ. ನಮ್ಮ ಸ್ತ್ರೀ ಜಾಗೃತಿ ಶೋಭಾ ಅವರು ಹೇಳಿದರು, ಅಕ್ಕ ನೀವು ಮಾಡ್ಬೋದಾ ಇದನ್ನು ಅಂಥೇಳಿ. ಏನೋಮ್ಮ ನಾನು ಇಷ್ಟರವರೆಗೆ ಮಾಡಿಲ್ಲ, ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ, ಪ್ರಯತ್ನ ಪಡ್ತೇನೆ ಅಂತ ಹೇಳಿದೆ. ಯಾವುದರಿಂದ ಅನುವಾದನೆ ಮಾಡಿದ್ದು? ಹಿಂದಿಯಿಂದ. ಹಿಂದಿ? ಅದು ಪೌರಾಣಿಕ ಹಿಂದಿ ಮತ್ತೆ ಅವರದ್ದು. ಹಿಂದಿದು ನನಗೆ ಹಿಡಿತಾ ಇತ್ತಲ್ಲ, ಮತ್ತೆ ಕನ್ನಡದಲ್ಲಿಯೂ ಇತ್ತು ಅನ್ನಿಸ್ತದೆ ನನಗೆ. ಹಾಗಾಗಿ ಆಯಿತು ಅಂತ ಹೇಳಿದೆ. ಅವರಲ್ಲಿ ಧಾರಾವಾಹಿ ಕೊಡ್ತಿದ್ದೆ ವಾರ ವಾರ ನಾನು. ಆಮೇಲೆ ಕೊನೆಗೆ ಅದು ಇದಾಯಿತು. ಪೂರ್ತಿಯಾದಾಗ ಪುಸ್ತಕವಾಗಿ ಅವರೇ ಪ್ರಕಟಿಸಿದರು, ಶೋಭಾ ಅವರೇ. ಹೌದಾ? ಆಗ ಅದು ಅತ್ಯುತ್ತಮವಾಗಿ ಬಂದಿದೆ ಅಂತ ಹೇಳಿ ಓದುಗರಿಂದೆಲ್ಲ ತುಂಬ ನನಗೆ ಇದು ಬಂತು. ಆಗ ನನಗೆ ಅನಿಸ್ತು, ನನಗೆ ಏನು ಇದರಲ್ಲಿ ವಿಶೇಷವಾಗಿ ಕೈಕೇಯಿ ಬಗ್ಗೆ ಇದು ನನಗೆ ಯಾಕೆ ಇಷ್ಟ ಅಂದರೆ, ಇದನ್ನು ಬರೆಯೋ ಮೊದಲು ನಾನೊಂದು ಸತಿ ಶೋಭಾ ಅವ್ರ ಹತ್ರ ಹೇಳಿದ್ದೆ, ಸ್ತ್ರೀ ಪಾತ್ರಗಳನ್ನು ಅವರ ಕಳಂಕಿತ ವಿಚಾರಗಳನ್ನು ಮಾತ್ರ ಇದು ಬಿಂಬಿಸಿದ್ದಾರೆ, ನಿಜ ಅವರ ಇನ್ನೊಂದು ಮುಖವನ್ನು ಯಾರು ಚಿತ್ರಿಸಿಲ್ಲ, ಅಂಥದ್ದನ್ನು ನಾನು ಬರಿಬೇಕು ಅಂತಿದ್ದೀನಿ ಶೋಭಾ. ಇದು ಯಾವುದು ಉರ್ಮಿಳೆ ಇಂಥದ್ದನ್ನೆಲ್ಲ ಪಾತ್ರಗಳನ್ನು. ಅದಕ್ಕೆ ಸರಿಯಾಗಿ ನನಗೆ ಈ ಕೈಕೇಯಿ ಸಂದರ್ಭ ಸಿಕ್ತು. ಅಂದರೆ ಇದರಲ್ಲಿ ಇನ್ನೊಂದು ಮುಖ ಇದೆ. ಹೌದು, ಇಲ್ಲಿ ಕೈಕೇಯಿ ಮಹಾ ವಿದ್ವಾಂಸಳು, ದೊಡ್ಡ ವಿದ್ವಾಂಸಳು, ಮತ್ತೆ ಅವಳು ಯೋಧ, ರಣಶಾಸ್ತ್ರ ಗೊತ್ತಿದ್ದು, ಅದಕ್ಕೆ ತಾನೇ ವರ ತಗೊಂಡಿದ್ದು. ಅವಳಿಗೆ ಯುದ್ಧ, ಬೇಟೆ ಎಲ್ಲವೂ ಗೊತ್ತಿತ್ತು. ರಾಜಕುಮಾರಿ. ಹೌದು, ಕಲೆ, ಸಾಹಿತ್ಯ ಎಲ್ಲದರಲ್ಲೂ ಅವಳು ನಿಪುಣಳು. ಒಳ್ಳೆ ಹಾಡ್ತಿದ್ಲು, ಕವಿತೆಗಳನ್ನು ನಿರ್ಮಾಣ ಮಾಡ್ತಿದ್ಲು. ಇಂಥ ಇವಳು ಈ ಒಂದು ಯಾಕೆ ತಪ್ಪು ಮಾಡಿದ್ಲು ಅನ್ನೋದು ಪ್ರಶ್ನೆ ಹುಟ್ಟಿಕೊಳ್ತದೆ. ಅದು ಅಲ್ಲದೆ ರಾಮನಿಗೆ ಅತ್ಯಂತ ಪ್ರೀತಿಯ ತಾಯಿ ಅವಳು. ಹೌದು. ಇಂಥದ್ರಲ್ಲಿ ಅವಳು ರಾಮನಿಗೆ ಯಾಕೆ ಹೀಗೆ ಮಾಡಿದ್ಲು ಅನ್ನೋದು ಪ್ರಶ್ನೆ. ರಾಮೇವ ಭರತೇವ ವಿಶೇಷಂ ನೋಪಲಕ್ಷಯೇ ಅಂತ ಅವಳೇ ಹೇಳ್ಕೊಂಡಿದ್ದಾಳೆ. ಇಬ್ರು ಒಂದೇ ನನಗೆ ಮೊದಲು ಹೇಳಿದ್ದು. ಅಂಥ ಪ್ರಶ್ನೆ ಸಹಜ. ಇದರಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ಆನಂದ ರಾಮಾಯಣವನ್ನು ಆಧಾರವಾಗಿ ತಗೊಂಡಿದ್ದಾರೆ ಅವರು. ಆನಂದ ರಾಮಾಯಣದಲ್ಲಿ ಇದೆಯಂತೆ, ಕೈಕೇಯಿಗೆ ಈ ಥರ ಮಾಡಬೇಕು ಅಂತ ಹೇಳೋದು ಮಂಥರೆ ಹೇಳ್ತಾಳೆ. ಮಂಥರ ಹೇಳಿದ್ರಲ್ಲೂ ನನ್ನ ದೃಷ್ಟಿಯಲ್ಲಿ ನಾವು ಕೆಟ್ಟವಳು ಅಂತಲೇ ನಾವು ಕಾಣ್ತಿದ್ದೇವೆ ಸಾಮಾನ್ಯವಾಗಿ. ನೇಪಾಳದಲ್ಲಿ ಇರುವ ಭರತ್ ಜಂಗಮ್ ಅಂತ ಹೇಳಿ ಅವರದ್ದೊಂದು ಭ್ರಷ್ಟ ವಿರೋಧ ಅಂತ, ಅಂದ್ರೆ ಆಂಟಿ ಕರಪ್ಟಾಲಜಿ ಅವ್ರು ಬರೆದಿದ್ದಾರೆ. ಅದನ್ನು ಕನ್ನಡ ಪುರಾಣ ಆಯಿತು, ಇದೀಗ ವರ್ತಮಾನ. ಹೌದು, ವರ್ತಮಾನ. ಅದನ್ನೊಂದು ಮಾಡ್ಬೋದಾ? ಅದು ಇದರಷ್ಟು ಸುಲಭ ಅಲ್ಲವೇ ಇದು ಶೋಭಾ ಇದು ಮಾಡೋದು? ಇದು ಟೆಕ್ನಿಕಲ್ ಎಲ್ಲ ಇದೆಲ್ಲ ಇದೆ, ಅದನ್ನೆಲ್ಲ ಮಾಡಬೇಕಲ್ಲ, ಕಷ್ಟ ಆಗ್ಬೋದು ನನಗೆ ಅಂತಂದೆ ನಾನು.
ನೋಡ್ತೇನೆ, ಪ್ರಯತ್ನ ಪಡ್ತೇನೆ ಅಂತ ಹೇಳಿದೆ. 1-2 ಅಧ್ಯಾಯ ಎಲ್ಲ ಬರೀಬಹುದು ಅನ್ನಿಸ್ತು. ಒಂದು 6-7 ತಿಂಗಳು ನಾನು ಇದು ಮಾಡಿ 2-3. ಏನಿದು ವಿಶೇಷ ಈ ಪುಸ್ತಕ? ಈ ಭ್ರಷ್ಟ ವಿರೋಧಿ ಸಿದ್ಧಾಂತ ಅಂದ್ರೆ, ಯಾಕಂದ್ರೆ ಈಗ ಭ್ರಷ್ಟ ವಿರೋಧಿ ಅಂತ ಈ ಪರಕೆ ಪಾರ್ಟಿ ಬಂದು ಈಗ ಭ್ರಷ್ಟಾಚಾರ ಅಂತ ಏನೇನು ಇದು ಮಾತಾಡ್ತೇವೋ, ಅಲ್ಲ ಎಷ್ಟು ಭ್ರಷ್ಟರಾಗಿ ಅವರೇ ಇವಾಗ ಹೊರಗೋಗಿದ್ ನೋಡಿದೀವಿ. ಅದರಿಂದ ಇದರಲ್ಲಿ ಭ್ರಷ್ಟಾಚಾರದ ಹಿನ್ನೆಲೆಗಳು ಏನು, ಭ್ರಷ್ಟಾಚಾರ ಹೇಗೆ ಉದ್ಭವ ಆಗುತ್ತೆ, ದೇಶಗಳ ಪುಸ್ತಕದ ಹೆಸರೇ ಒಂದು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. ಸಿದ್ಧಾಂತ, ಭ್ರಷ್ಟ ವಿರೋಧಿ ಸಿದ್ಧಾಂತ ಇದು. ಅಂದ್ರೆ ಭ್ರಷ್ಟಾಚಾರದ ಬಗ್ಗೆ ಅಲ್ಲ, ಇಲ್ಲಿ ಅದರ ಹಿನ್ನೆಲೆ, ಭ್ರಷ್ಟಾಚಾರದ ಹಿನ್ನೆಲೆ ಹೇಗೆ ಹುಟ್ಟಿಕೊಳ್ಳುತ್ತೆ, ಮತ್ತೆ ಅದು ಹೇಗೆ ಇದು ಆಕ್ಟೋಪಸ್ ಥರ ಇಡೀ ವಿಶ್ವವನ್ನ ಆವರಿಸಿದೆ. ಹೌದು, ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಇದು ಬೆಳೆಯುತ್ತೆ, ಈ ಥರ ಎಲ್ಲ ಇದೆ ಇದರಲ್ಲಿ. ಯಾವ್ಯಾವ ಹಂತದಲ್ಲಿ ಕೆಳ ಮಧ್ಯಮ ವರ್ಗೀಯರು, ಮೇಲ್ಹಂತದವರು, ಜನಾಂಗದಲ್ಲಿ ಯಾವ ರೀತಿ ಅದು ವಿಕಸಿತವಾಗುತ್ತೆ, ಮತ್ತೆ ಬೇರೆ ಬೇರೆ ದೇಶಗಳು ಅದನ್ನು ಹೇಗೆ ಇದು ಮಾಡ್ತವೆ, ಮತ್ತೆ ಈ ವಿಕಾಸೋನ್ಮುಖ ದೇಶಗಳು ಅದಕ್ಕೆ ಹೆಚ್ಚು ತುತ್ತಾಗುತ್ತೆ. ಯಾಕೆಂದ್ರೆ ವಿಕಾಸದ ಅವರ ಒಂದು ಇದಕ್ಕಾಗಿ ಬಲಿಷ್ಠ ದೇಶಗಳಿಂದ ಬಹಳಷ್ಟು ಅವ್ರು ಬಯಸ್ತಾರೆ. ಆಗ ಈ ಭ್ರಷ್ಟಾಚಾರಕ್ಕೆ ಅವಕಾಶ, ಒತ್ತಡಗೊಳಗಾಗ್ತಾರೆ. ಈ ತರ ಎಲ್ಲ ತುಂಬಾ ವಿಚಾರಗಳಿವೆ ಇದರಲ್ಲಿ. ತುಂಬಾ ಈಗ ಬರೆಯೋದಕ್ಕೆ ತುಂಬಾ ಸುದ್ದಿಗಳ ವಿಷಯ ಇದೆ. ಇದು ಈಗ USAID ಅಂತ, ಈ US-ನವರು ಅವರು ದುಡ್ಡನ್ನು ಖರ್ಚು ಮಾಡ್ತಾ ಇದ್ರಂತೆ ನಮ್ಮಂಥ ದೇಶಗಳಿಗೆಲ್ಲ, ಎಲ್ಲ ಡೆವಲಪಿಂಗ್ ಕಂಟ್ರೀಸ್ ಅಂತ. ಅಲ್ಲಿ ಕಂಡುಕೊಂಡವ್ರಿಗೆ ಕೊಟ್ಟು ಏನೇನೋ ಮಾಡಿಸೋದು. ಈ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಮಾಡ್ತಾರೆ ನೋಡಿ, ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ, ಅದಕ್ಕೆಲ್ಲ ದುಡ್ಡು ಕೊಡೋದು ಅವರೇ. ಈ ಲೆಫ್ಟ್ಗಳೆಲ್ಲ ಸೇರ್ಕೊಂಡು ಮಾಡ್ತಿದ್ರಲ್ಲ USAID ಅಂತ. ಇತ್ತೀಚೆಗೆ ಅದು ಗೊತ್ತಾಗಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ತಾ ಇದ್ದಾರೆ. ವಿಚಾರಗಳು ಎಲ್ಲ ಈಗ ನೇಪಾಳ, ಭಾರತ, ಉಳಿದ ದೇಶಗಳನ್ನೇ ಅವರು ಟಾರ್ಗೆಟ್ ಮಾಡೋದು. ಇಂಥದ್ದೆಲ್ಲ ಇದೀಗ ಅನೇಕ ಭಾಷೆಗಳಲ್ಲಿ ಆಗಿದೆ. ಅದರಲ್ಲಿ ನೇಪಾಳ ತ್ರಿಭುವನ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ಗೆ ಇದನ್ನು ಇಟ್ಟಿದ್ದಾರೆ. ಮತ್ತೆ ಇದಕ್ಕೆ ಇದು ಬರೆದವರು, ಮುನ್ನುಡಿ ಬರೆದವರು ಶ್ರೀನಿವಾಸ್ ವರ್ಖೇಡಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಇದು PhD-ಗೆ ಯೋಗ್ಯವಾದಂತಹ ಗ್ರಂಥ ಇದು ಅಂತ ಹೇಳಿದ್ದಾರೆ. ಅಷ್ಟು ವಿಚಾರಗಳಿದೆ ಅಂತ ಹೇಳಿ. ನಮ್ಮ ಬೆಂಗಳೂರಿನವರೇ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದಲ್ಲಿದ್ದಾರೆ. ಮತ್ತೆ ಇನ್ನೊಂದು ಇದು ಅಂದ್ರೆ ಸಂತೋಷ್ ಹೆಗ್ಡೆ ಅವರು ಇದನ್ನು ಬಿಡುಗಡೆ ಮಾಡಿದ, ಅವರು ತುಂಬಾ ಮೆಚ್ಚಿಕೊಂಡ ಕೃತಿ ಇದು. ಹೀಗೆ ಅಲ್ವಾ? ಇದು ಭ್ರಷ್ಟಾಚಾರ ಎಲ್ಲರಿಗೂ ಗೊತ್ತು, ಹೇಗೆ ನಡೀತಾ ಇದೆ ಅಂತ. ಆದ್ರೆ ಈ ರೀತಿಯಾಗಿ ಅದನ್ನ ಒಂದು ಶಾಸ್ತ್ರೀಯವಾಗಿ, ಅದು ಅಧ್ಯಯನ ಯೋಗ್ಯವಾಗಿದೆ, ಇದು ಕ್ರಮಬದ್ಧವಾಗಿ ಅದನ್ನ ನೋಡೋದು ಬಹಳ ಮುಖ್ಯ. ಹೌದು, ಒಳ್ಳೆ ಪುಸ್ತಕ ಅಂತ ಅನ್ಸುತ್ತೆ, ಜನ ಓದ್ಬೋದು. ಅದು ಯಾರು ಪ್ರಕಟಣೆ ಮಾಡಿದ್ರು ಇದನ್ನ? ಪ್ರಕಟಣೆ ನಾನೇ ಮಾಡಬೇಕಾಯ್ತು, ನಾನು ಪ್ರಕಾಶಕರಿಗೆ ಕೊಟ್ಟೆ, ಅವರು ಮಾಡಿಕೊಟ್ರು. ಹೀಗೆ ನೀವು ವಿಜಯ ಅವರೇ ಅನೇಕ ಮುಖವಾಗಿ ಕೆಲಸ ಮಾಡ್ತಾ ಇದ್ದೀರಾ. ಅಂದರೆ ಹೊಸ ಹೊಸ ವಿಚಾರಗಳು ಯಾರಾದರೂ ಹೇಳಿದ್ರೆ ಅದು ನಿಮ್ಗೆ ಆಗುತ್ತಾ ಅಂತ ನೋಡಿಕೊಂಡು ಅದಕ್ಕೆ ಇಳಿದು ಬಿಡ್ತೀರಾ ಆಳಕ್ಕೆ, ಇಷ್ಟು ಮಾಡ್ತಾ ಇದ್ದೀರಾ. ಹಾಗೆ ನೋಡಿ, ನೀವು ಇದೊಂದು ಪುಸ್ತಕ ಬರೆದಿದ್ದು ನನಗೆ ಕೊಟ್ಟಿದ್ರಿ ನೀವು, ರಾಷ್ಟ್ರ ನಿರ್ಮಾಣದಲ್ಲಿ ನಾರಿ ಅಂತ. ಇದರಲ್ಲಿ ನಾನು ಗಮನಿಸಿದ್ದೇನು ಅಂತ ಹೇಳಿದ್ರೆ, ನೀವು ಈ ಮದುವೆ ಅನ್ನೋದು ಹೆಂಗಸಿಗೆ ಅನಿವಾರ್ಯವಾಗಿತ್ತು ಎಷ್ಟೋ ಸಮುದಾಯಗಳಲ್ಲಿ, ಎಲ್ಲ ಕಾಲದಲ್ಲೂ. ಆದರೆ ಒಂದೊಂದು ಜಾಗದಲ್ಲಿ ಈ ಮದುವೆ ಅನ್ನೋದು ಹೇಗೆ ನಡೀತಾ ಇತ್ತು ಅನ್ನೋದನ್ನು ಒಂದಷ್ಟು ಕಲೆ ಹಾಕಿದ್ದೀರಾ. ಭಾಳ ಇಂಟ್ರೆಸ್ಟಿಂಗ್ ಆಗಿ. ಇದಕ್ಕೆ ಏನು ಇದು ಅಂದರೆ, ಹೆಣ್ಣು ಗಂಡು ಸೇರಬೇಕಾದ್ರೆ ಅದಕ್ಕೆ ಯಾವ್ಯಾವ ಬೇರೆ ಬೇರೆ ಆಯಾಮಗಳು ಸೇರ್ಕೊಳ್ಳುತ್ತೆ, ಯಾವ್ಯಾವ ದೇಶದಲ್ಲಿ ಯಾಕೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅದನ್ನು ಒಂದು ಸ್ವಲ್ಪ ಹೇಳ್ಬೋದಾ? ರಾಷ್ಟ್ರ ನಿರ್ಮಾಣದಲ್ಲಿ ನಾರಿ, ಇದು ವಿಶೇಷವಾಗಿ ನಮ್ಮ ದೇಶದ ಇದು, ಆದರೆ ಬೇರೆ ಬೇರೆ ಕಡೆಗಳಲ್ಲೂ ಹೇಗಿದೆ ಅಂತ, ಬೇರೆ ಸ್ಟೇಟ್ಗಳಲ್ಲಿ ಅಂತ ಹೇಳಿ. ಅದನ್ನು ಬರೀಲಿಕ್ಕೆ ನನಗೆ ಮೊಟ್ಟ ಮೊದಲು ನಾನು ವಿವಾಹ ಮತ್ತು ಮಹಿಳೆ ಅಂತ ಹೇಳಿ ಬರೆದೆ. ಅದು 75ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದಲ್ಲಿ ಕೊಡಗಿನಿಂದ ನನಗೆ ಆ ವಿಚಾರವಾಗಿ ಬರೀಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಹೇಳಿತ್ತು, ಕೇಳ್ಕೊಂಡ್ರು. ಅಂದ್ರೆ ಕೊಡಗಿನ ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲ, ಬೆಂಗಳೂರು. ಹೌದು, ರಾಜ್ಯ ಮಟ್ಟದ. ಹೌದು, ರಾಜ್ಯ ಮಟ್ಟದ್ದು. ನನ್ನಿಂದ ಆಗ್ತದೋ ಇಲ್ವ, ಆಗ್ಲೂ ಹಾಗೆ ಅಂತಿಂತ ಏನೋ ಒಂದು ಅಳಕಿಂದಾನೆ ಶುರು ಮಾಡೋದು ನೀವು, ಆದ್ರೆ ಆಮೇಲೆ ತಳಕ ಬಳಕಾಗಿ ಮಾಡ್ಬಿಡ್ತೀರಾ. ಆದ್ರೆ ಬರದೆ ನಾನು ಆಗಲೂ ಒಂದು ವಿಷಯ ಆಯ್ತು. ಆ ಪುಸ್ತಕವನ್ನ ಬರೆದೆ, ಅದು ಸೆಲೆಕ್ಟ್ ಆಯಿತು ಇಲ್ಲಿ ಬೆಂಗಳೂರಲ್ಲಿ. ಇದರಲ್ಲಿ ಸೆಲೆಕ್ಟ್ ಆಯಿತು. ಅದಕ್ಕೆ 100 ಪುಸ್ತಕಗಳನ್ನು ಅವ್ರು ಹಾಕೋದು ಅಂಥೇಳಿ 89ನೇ ನಂಬರ್ ಹಾಕಿ ಅವರು ಇದು ಮಾಡಿ ಎಲ್ಲ ಎಲೆಕ್ಟ್ ಮಾಡಿದರು. ಮತ್ತು ಅಲ್ಲಿ ಕಾರ್ಯಕ್ರಮ ಆದಾಗ ಅದೇ ವಿಷಯವಾಗಿ ನೀವು ಮಾತಾಡಿ ಹೇಳಿದ್ರು. ಆಯ್ತಲ್ಲ, ಆ ವಿಷಯ ಎಲ್ಲ ಆಗಲೂ ಅಷ್ಟೇ ಮೊಟ್ಟ ಮೊದಲು ವೇದಿಕೆಗೇರಿ ಮಾತಾಡಿದ್ದು ನಾನು ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಇದರಲ್ಲಿ. ಹೌದಾ? ಇಲ್ಲಿಂದ ಪ್ರಮೀಳಾ ನೇಸರ್ಗಿ ಬಂದಿದ್ರು, ಮತ್ತು ಹೀಗೆ ತುಂಬ ಜನ. ಆಗಲೂ ಅಷ್ಟೇ ನನಗೆ ಎಲ್ಲಿ ನಾನು ನಗುವಾಗ್ತದೋ ಎಂಬ ಒಂದು ಅಳಕು ಇದ್ದೇ ಇತ್ತು ಆಗ. ಮೊಟ್ಟ ಮೊದಲು ವೇದಿಕೆ ಏರಿ ನಾನು ಮಾತಾಡಿದ್ದು.
ಆದರೆ ಕೊಡಗಲ್ಲ ಅಷ್ಟೊತ್ತಿಗೆ ಮಾತಾಡಿದ್ರಿ ಅಲ್ವಾ? ಆ ವಿಷಯಗಳು ಬೇರೆ, ಅದು ಬೇರೆ, ಅದು ಬೇರೆ. ಇದು ಒಂದು ರಾಜಕೀಯ ಸಾಹಿತ್ಯದ ಆ ಥರದ ಇದು ಬೇರೆ. ಇದು ಇಂಥ ವಿಚಾರ ತಗೊಂಡು ಗಂಭೀರ ವೇದಿಕೆ ಇದು. ಹೌದಾ. ಮತ್ತು ರಾಜ್ಯ ಮಟ್ಟದ್ದು ಎಲ್ಲ ಬಂದಿರ್ತಾರೆ ಎಲ್ಲ ಹಾಗೆ. ಮತ್ತೆ ಅದಾಯಿತು. ಆಗ ಭಾರತಿ ಸುತರು ಇದ್ರು ಸಭೆಯಲ್ಲಿ. ಕೊನೆಗೆ ಭಾರತಿ ಸುತರು ಎಡಕಲ್ಲ ಗುಡ್ಡದ ಮೇಲೆ. ಹೌದು ಹೌದು, ನಮ್ಮ ಕೊಡಗಿನವರಲ್ಲ. ಏನು ಅದ್ಭುತವಾದ ಸಿನಿಮಾ ರೀ ಅದು. ಅವರು ನಾನು ವೇದಿಕೆ ಇಳಿದು ಕೆಳಗೆ ಬಂದ ಮೇಲೆ ಹೇಳಿದರು, ಬೆನ್ನು ತಟ್ಟಿ ಹೇಳಿದರು, ನಮ್ಮ ಹೆಣ್ಮಕ್ಳು ಹೀಗೆ ಮುಂದೆ ಬರಬೇಕಮ್ಮ, ನೀನು ಮುಂದುವರಿಸು ಇದನ್ನು ಅಂತೇಳಿ ಹೇಳಿದೆ. ಅದೆಲ್ಲ ನನಗೆ ಬಹುಶಃ ನೋಡಿ, ನಮ್ಮ ಸಮಾಜದಲ್ಲಿ ಪ್ರೋತ್ಸಾಹ ಕೊಡೋರು ಇದ್ದಾರೆ, ಸಂತೋಷ ಆಗುತ್ತೆ ಕೇಳಿದ್ರೆ. ಹೀಗೆ ಇನ್ನೊಬ್ಬರು ನನ್ನ ಸಮಾಜ ಸೇವೆಗೆ ಪ್ರೋತ್ಸಾಹ ಕೊಟ್ಟವರು ಶಕ್ತಿ ಅಂತ ಹೇಳಿ ಅಲ್ಲಿಯ ಪತ್ರಿಕೆ, ಕೊಡಗಿಂದು. ಅಲ್ಲಿ ಅವರು ಗೋಪಾಲಕೃಷ್ಣ ಅಂಥೇಳಿ. ಅವರು ಯಾವಾಗಲೂ ಹೇಳೋರು, ನೀವು ಈ ಸ್ಕೂಲು ಮನೆ ಎಂಬ ಚೌಕಟ್ಟಿನಿಂದ ಒಮ್ಮೆ ಹೊರಗೆ ಬನ್ನಿ ಮೇಡಮ್, ನೀವು ಬಹಳಷ್ಟು ಸಮಾಜಕ್ಕೆ ಕೊಡ್ಬಹುದಾಗ ಅಂಥೇಳಿ. ಆಗ ನಾನು ಹೇಳ್ತಿದ್ದೆ, ಏನು ಸಮಾಜಕ್ಕೆ ಕೊಡೋದು, ಮೊದಲು ನಾನು ಮನೆ ನಡೆಸ್ಬೇಕಲ್ಲ ಮೊದಲು ಅಂಥೇಳಿ. ಆದರೆ ನನಗೆ ಕೊನೆಗೆ ಹೌದು ಅನ್ನಿಸ್ತು. ಅವರು ಮೊದಲೇ ನನ್ನಲ್ಲಿ ಹುಡುಕಿದ್ರು ಅದನ್ನು ಅನ್ನಿಸ್ತು. ಮತ್ತು ನಾನು ಸಮಾಜ ಇದಕ್ಕೆ ಬಂದೆ. ಹಾಗೆ ಆ ವಿವಾಹ ಮತ್ತು ಮಹಿಳೆಯೇ ನನಗೆ ಸ್ಫೂರ್ತಿ ಇದು ಈ ಪುಸ್ತಕ ಬರೆಯಲು, ರಾಷ್ಟ್ರ ನಿರ್ಮಾಣದಲ್ಲಿ ನಾರಿ ಬರೆಯೋಕ್ಕೆ. ಅಂದರೆ ಮಾನವ ಇದು ಅನಾಗರಿಕ ಸ್ಥಿತಿಯಲ್ಲಿದ್ದಾಗಿಂದ ಒಂದು ನೈತಿಕತೆಯ ಒಂದು ಚೌಕಟ್ಟು ಹಾಕಬೇಕಾದ್ರೆ ವಿವಾಹ ಅಂಥೇಳಿ. ಹೌದು, ಒಂದು ಲೈಂಗಿಕವಾಗಿ ಇಲ್ಲದಿದ್ರೆ ಪ್ರಾಣಿಗಳ ಹಾಗೆ ಒಂದು ರೀತಿಯ ಅನಾಗರಿಕರಾಗಿದ್ದರು ಜನಜೀವನ ನಮ್ಮ. ಹೌದು, ಅದಕ್ಕೊಂದು ಚೌಕಟ್ಟು ವಿವಾಹ ಅಂತ ಹೇಳೋದೊಂದು ಬಂದ ಮೇಲೆ ಒಂದು ನೈತಿಕವಾದ ಇದು ಸಿಕ್ತು. ಹಾಗಾಗಿ ಅದು ಅನಿವಾರ್ಯ ಅನ್ನಿಸ್ತದೆ ನನಗೆ ಕೆಲವೊಮ್ಮೆ. ಬಹುಶಃ ಈಗೇನು ಅನಿಸುತ್ತೆ, ಈಗ ಮತ್ತೆ ಅನಾಗರಿಕ ಸ್ಥಿತಿಗೆ ಹೋಗೋ ಸ್ಥಿತಿ ಬಂದ್ಬಿಟ್ಟಿದೆಯಲ್ಲ. ಈಗ ನನಗೆ ಅನಿಸ್ತದೆ ಆ ಕಟ್ಟನ್ನು ದಾಟಿ ನಾವು ಹೊರಗೆ ಬರ್ತಾ ಇದ್ದೀವಿ, ಪುನಃ ಆ ಸ್ಥಿತಿಗೆ ಹೋಗ್ತಾ ಇದ್ದೀವೇನೋ ಅನಿಸ್ತದೆ. 2 ಮದುವೆ, 3 ಮದುವೆ, 4 ಮದುವೆ, ಅದು ಒಂದೇ ಅಲ್ಲ, ಮದುವೆನೇ ಬೇಡ ಅಂತ, ಮದುವೆ ಬೇಡ, ಸುಮ್ಮನೆ ಜೊತೆಲಿರೋ ಪ್ರಾಣಿ. ಅದನ್ನು ಒಂದು ಕಡೆ ಉಲ್ಲೇಖ ಮಾಡಿದ್ದೀನಿ ನಾನು, ಲಿವಿಂಗ್ ಟುಗೆದರ್, ಅದರಿಂದ ಏನಾಗುತ್ತೆ ಮುಂದೆ ಅನ್ನುವಂಥದ್ದು. ಅದೇ ಯಾವುದೇ ಅಷ್ಟೇ, ಚೌಕಟ್ಟಿನೊಳಗಿದ್ದಾಗ, ಮೇರೆಯೊಳಗಿದ್ದಾಗ ಮನುಷ್ಯತ್ವ, ಮೇರೆ ದಾಟಿ ಇದ್ದಾಗ ರಾಕ್ಷಸತ್ವ, ಪಶುತ್ವ ನಮ್ಮಲ್ಲಿ ಇದಾಗುತ್ತೆ ಅಂತ ಹೇಳುವಂಥದ್ದು ಇದಕ್ಕೆ ಉದಾಹರಣೆ. ಅದು ಒಂದು. ಆಗ ನಾನು ಸ್ವಲ್ಪ ಅಧ್ಯಯನಕ್ಕೆ ಶುರು ಮಾಡಿದೆ. ಎಲ್ಲಿ ಅನೇಕ ಕಡೆಗಳಲ್ಲಿ, ಎಲ್ಲ ಕಡೆ ನೋಡಿದಾಗ ಮೂಲದಲ್ಲಿ ಬರೋದು ಒಂದು ವಿವಾಹದ. ಅದು ರೀತಿಗಳು ಬೇರೆ ಬೇರೆ ಇರ್ಬೋದು, ನೀವು ನೋಡಿರ್ಬೋದು ಪುಸ್ತಕ. ನೋಡಿದೆ, ಅದಕ್ಕೆ ಚೆನ್ನಾಗಿದೆ. ವಿಭಿನ್ನವಾದ ರೀತಿಗಳಿರ್ಬೋದು ಆ ಮದುವೆಗೆ. ಇದು ನಮ್ಮಲ್ಲಿ 8 ವಿಧದ ಮದುವೆಗಳನ್ನು ಹೇಳಿದ್ದೇವಲ್ಲ ನಾವು, ಆ ಥರ. ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಧರ್ಮಶಾಸ್ತ್ರಗಳಲ್ಲಿ, ಸ್ಮೃತಿ ಗ್ರಂಥಗಳಲ್ಲಿ 8 ವಿಧದ ಮದುವೆಗಳು, ಹಾಗೆ 10 ವಿಧದ ಸಂತಾನಗಳು, ಇದನ್ನೆಲ್ಲ ಕೂಡ ಒಪ್ಕೊಂಡಿದ್ದಾರೆ. ಅಂದ್ರೆ ಸಂತಾನಗಳು ಹೇಗೆ ಆಗುತ್ತೆ, ಔರಸ ಪುತ್ರ ಒಂದು, ದತ್ತಕ ಪುತ್ರ ಒಂದು, ದಾಸಿ ಪುತ್ರ ಒಂದು, ಹೀಗೆಲ್ಲ ಪುತ್ರ, ಹೀಗೆಲ್ಲ ಬೇಕಾದಷ್ಟು ಶಿಷ್ಯ ಸಂತಾನ ಎಲ್ಲಾನು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಒಪ್ಪಿತವಾದದ್ದು ನಮ್ಮಲ್ಲಿ. ಅಂದ್ರೆ ನಾವೇ ಮಾಡಿ ಎಲ್ಲ ಕಾಲಕ್ಕೂ ಒಪ್ಪಿತ ಅಲ್ಲ, ಉದಾರವಾಗಿ ಒಪ್ಕೊಂಡಿದ್ರು. ಅಲ್ಲ, ತತ್ಕಾಲೀನ ಸಮಾಜಕ್ಕೆ ಅನುಗುಣವಾಗಿ ಅದು ಮಾಡ್ಕೊಂಡಿದ್ರು. ಆ ವಿವಾಹದ ಇದು ಚೌಕಟ್ಟು ಹಾಗೇನೆ. ಈಗ ನೀವು ಹೇಳಿದ ಹಾಗೆ ಎಲ್ಲಿಗೆ ಹೋಗ್ತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಬಹುಶಃ. ಅಥವಾ ಕೆಲವೆಲ್ಲ ಹಿಂದಕ್ಕೆ ಬರ್ತೀವಿ. ಇವಾಗ ಅವಾಗ ನಿಯೋಗ ಅಂತಿತ್ತಲ್ಲ, ಇವಾಗ ಬೇರೆ ತರನೇ ನಡೀತಾ ಇದೆ. ನಮಗ್ ಮಕ್ಕಳಾಗ್ದಿದ್ರೆ ಇನ್ನೊಂದು ಯಾವುದೋ ಮೆಥಡ್ಸ್. ಮಹಾಭಾರತವನ್ನೆಲ್ಲ ನೋಡಿದ್ರೆ ಅದೇ ಕಾಣ್ತೇವೆ ಹೇಳೋದು. ಒಟ್ಟಿನಲ್ಲಿ ಕುಟುಂಬ ಮುಂದುವರಿಬೇಕು, ಸಂತಾನ ಇರಬೇಕು ಕುಟುಂಬದಲ್ಲಿ. ಅದಕ್ಕೋಸ್ಕರ ಒಂದು ಒಪ್ಪಿತವಾದಂಥ ವಿಧಾನ ತತ್ಕಾಲೀನ ಅವಶ್ಯಕತೆಗೆ ಅನುಗುಣವಾಗಿ ಮಾಡ್ಕೊಂಡಿದ್ರು, ನಿಯಮಾವಳಿಗಳನ್ನು ಮಾಡ್ಕೊಳ್ತಾ ಇದ್ರು. ಹಾಗೆ ಬೇರೆ ಬೇರೆ ಕಡೆಗಳ ಇದನ್ನೆಲ್ಲ ನಾನು ಓದಿ ಸಂಗ್ರಹಿಸಿದೆ. ಅದನ್ನೆಲ್ಲ ಕೊಟ್ಟು ಒಟ್ಟಿನಲ್ಲಿ ಇದು ಒಂದು ನೈತಿಕ ಒಂದು ಸಮಾಜ ಆಗಬೇಕಾದ್ರೆ ಒಂದು ವಿವಾಹದ ಚೌಕಟ್ಟು ಬೇಕು ಅನ್ನಿಸ್ತು ನನಗೆ. ಆಗ ಯಾವುದೇ ಜನಾಂಗ ಇರಲಿ, ಇಲ್ದಿದ್ರೆ ಪ್ರಾಣಿಗಳ ಹಾಗೆ ಆಗುತ್ತೆ ಜೀವನ. ಆ ರೀತಿ ತಗೊಂಡು ಮುಂದೆ ಅದನ್ನು ಇದು ಮಾಡಿದೆ. ಆ ನಂತರ ಬಾಲ್ಯ ವಿವಾಹಗಳಿರಬಹುದು, ನಂತರ ಪ್ರೌಢ ವಿವಾಹ ಇರಬಹುದು, ಅದರಲ್ಲಿ ಹೀಗೆಲ್ಲ ಪ್ರೇಮ ವಿವಾಹ ಇರಬಹುದು, ಏನೇ ಬೇರೆ ಬೇರೆ ರೀತಿಗಳು ಬಂದವು ಅದರಲ್ಲಿ. ಆದರೆ ಎಲ್ಲ ರೀತಿಗಳಲ್ಲಿ ಏನೇನು ನನಗೆ ಕಂಡ ಮಟ್ಟಿಗೆ ಕುಂದುಕೊರತೆಗಳು, ಅದನ್ನು ನಾವು ಹೇಗೆ ಪರಿಹರಿಸಬಹುದು ಎಂಬುದನ್ನು ಸಾಕಷ್ಟು ಕೊಟ್ಟಿದ್ದೆ ನಾನು. ವಿಜಯ್ ಅವರು, ನಿಮ್ಮ ಬರವಣಿಗೆ ಒಂದು 20 ಪುಸ್ತಕಗಳಲ್ಲಿ ವೈವಿಧ್ಯಮಯವಾದಂಥ ವಸ್ತುಗಳು, ಅಂದರೆ ಆಗಲೇ ನಾನು ನಮ್ಮ ವೀಕ್ಷಕರಿಗೋಸ್ಕರವಾಗಿ ಹೇಳಿದೆ, ಕಾದಂಬರಿಗಳಿದೆ, ಕವನಗಳಿದೆ, ವೈಚಾರಿಕ ಪ್ರಬಂಧ ಸಂಕಲನಗಳಿದೆ. ಈಗ ತಾನು ನೀವು ಹೇಳ್ತಾ ಇದ್ರಿ, ಈ ಭ್ರಷ್ಟಾಚಾರ ವಿರೋಧಿ
ಸಿದ್ಧಾಂತ ಅಂತ, ಅದು ಕೂಡ ತುಂಬ ಉತ್ತಮವಾದಂಥ ಜನರು ತಿಳ್ಕೊಳ್ಬೇಕಾಗಿರುವಂಥ ವಿಚಾರ. ಹೀಗೆಲ್ಲ ಇದೆ. ಈ ಭಾವಯಾನ ಅಂತ ಒಂದು ಕವನ ಸಂಕಲನನೂ ನಿಮ್ಮದು ಬಂದಿದೆ. ಈ ಕವನಗಳು ಹೇಗೆ? ನೀವು ಕಾದಂಬರಿಗಳು ಬರೆದವರು, ಈ ರೀತಿ ವೈಚಾರಿಕವಾದಂಥ ವಿಚಾರಗಳನ್ನು ಸಾಕಷ್ಟು ಬರೆದವರು, ಇದು ಒಳಗಿನ ಒತ್ತಡದಿಂದ ಅಥವಾ ಹೊರಗಿಂದ ಏನಾದರೂ ಅದಕ್ಕೆ ಸಿಗ್ತಾ ಪ್ರೋತ್ಸಾಹ ಹೇಗೆ? ಒಳಗಿನ ಒತ್ತಡವೇ. ಕಾವ್ಯ ಹುಟ್ಟೋದು ಯಾವಾಗಲೂ ಒಳಗಿನ ಒತ್ತಡದಿಂದಲೇ. ಅನುಭವಗಳು ಬೆಂದಾಗ, ಬೇಂದ್ರೆ ಅವರು ಒಂದು ಕಡೆ ಹೇಳಿದ್ರು, ಬೇಂದ್ರೆ ಅದಾನು ಅಂತೇಳಿ. ಹಾಗೆ ಒಳಗಡೆ ವಿಚಾರಗಳು ಬೆಂದಾಗ, ನುಡಿ ಜಾಣ ಇನ್ಯಾರೇ ಇಲ್ಲ, ಅದೇ ಬೇಂದ್ರೆ ಹೌದು, ಹಾಗೆ ಒಳಗೆ ಅನುಭವಗಳ ಇದನ್ನು ನಾವು ಮೂಸೆಗೆ ಬಿದ್ದರೆ ಏನಾದರೂ ಈಚೆಗೆ ಬರುತ್ತೆ. ಅದು ಬೆಂದಾಗ ಅದು ಅಭಿವ್ಯಕ್ತಿ ಕವನ. ಮೊಟ್ಟ ಮೊದಲು ಸಾಹಿತ್ಯದ ಇದು ಕವನವಾಗಿಯೇ ಬಂದಿರು, ಕಾವ್ಯವೇ ಸಾಹಿತ್ಯದ ಪ್ರಕಾರ. ಹೌದು. ಹಿಂದೆ ನೋಡಿ, ನಾವು ಜನಪದ ಇರಬಹುದು, ಅನುಭವದಿಂದ ಹೊರಬಂದಂಥದ್ದು. ಹೌದು ಹೌದು. ಅದು ಜೀವಂತ ಸಾಹಿತ್ಯ ಯಾವಾಗಲೂ. ಯಾಕೆಂದರೆ ಇಲ್ಲಿ ಹುಟ್ಟುವಂಥದ್ದು. ಗದ್ಯ ಸಾಹಿತ್ಯ ಎಲ್ಲ ನಾವು ಬುದ್ಧಿವಂತಿಕೆಯಿಂದ ಹೇಗೋ ಬರೀತೇವೆ, ಇದಕ್ಕೊಂದು ಬಂಧ ಇರುತ್ತೆ, ತಾನಾಗೆ ಹೊಮ್ಮುತ್ತೆ. ಆ ಅನುಭವ ಇದು ಏನೋ ಅನುಭವದ ಕುಲುಮೆಯಲ್ಲಿ ಬೆಂದು ಹೊರಗೆ ಬರುತ್ತದೆ. ಆಗ ಅದು ಇದಕ್ಕೋಸ್ಕರ ನೀವೇನಾದರೂ ಛಂದಸ್ಸು ಆ ಥರದ್ದೆಲ್ಲ ಅಧ್ಯಯನ ಮಾಡಿದ್ರೆ? ಇಲ್ಲ, ಛಂದಸ್ಸೆಲ್ಲ ನಾವು ಇದು ನಾನು ಎಮ್ ಎ ಓದುವಾಗೆಲ್ಲ ಓದಿದ್ದೇನೆ, ಮತ್ತೆ ಹಿಂದಿ ಓದುವಾಗಲೂ ಛಂದಸ್ಸು ಅಲಂಕಾರಗಳೆಲ್ಲ ನಮಗೆ ಇತ್ತು. ಆದರೆ ನಾನು ಇದು ಉನ್ಮುಕ್ತ ಇದರಲ್ಲಿ ಛಂದಸ್ಸಲ್ಲಿ ಬರೆದಿರೋದು. ಯಾವುದಾದ್ರೂ ಒಂದು ಓದ್ಬಹುದಾ? ಯಾವುದಾದ್ರೂ ಒಂದು ಕವನ? ನೀವು ಒಟ್ಟು ಎಷ್ಟು ಕವನಗಳಿದೆ ಈ ಪುಸ್ತಕದಲ್ಲಿ, ಭಾವಯಾನದಲ್ಲಿ? ಈ ಪುಸ್ತಕದಲ್ಲಿ 20-30 ಕವನ ಇರ್ಬೋದು. ಜಾಸ್ತಿನೇ ಇದೆ ಅನ್ಸುತ್ತೆ. ಯಾವುದಾದ್ರೂ ಒಂದು ಓದಿ. ಏನು ವಿಷಯ ಹೇಳಿ ಅದರದ್ದು? ಜೋಳಿಗೆ ನಮ್ಮ ಜೀವನದ ಒಂದು ಇದನ್ನು ಇದು ಮಾಡಾಗ ನಾವು ಏನೇನೋ ಸಂಪಾದಿಸ್ತೇವೆ, ಏನೇನೋ ಎಷ್ಟನ್ನು ನಾವು ಗಳಿಸಿದ್ದೇವೆ ಅಂತ ಇಟ್ಕೊಳ್ಳಿ ಜೀವನದಲ್ಲಿ. ಪ್ರತಿಯೊಂದನ್ನು ನೋಡಿದ್ದು ನಮಗೂ ಬೇಕು, ಅದು ಬೇಕು, ಇದು ಬೇಕು, ಅಥವಾ ಅದೇ ರೀತಿ ಜೀವನದಲ್ಲಿ ನಾವು ಸಂಗ್ರಹಿಸ್ತಾ ಹೋಗ್ತೇವೆ. ಆದರೆ ಕಟ್ಟ ಕಡೆಗೆ ನಾವು ಯೋಚನೆ ಮಾಡಿದರೆ ಆ ಜೋಳಿಗೆಯಲ್ಲಿ ಏನೇನು ತುಂಬಿದ್ದೇವೆ ಅಂತೇಳಿ ಬಗೆದು ನೋಡಿದಾಗ ಎಲ್ಲವೂ ನಿರರ್ಥಕ. ಕೊನೆಗೆ ಜೋಳಿಗೆ ಬಿಟ್ಟು ಹೋಗುವವರು ನಾವಿಲ್ಲಿ. ಹೌದು, ಜೋಳಿಗೆ ಖಾಲಿ ಮಾಡಿ ಹೋಗುವವರು. ಇಂಥ ಒಂದು ಅನುಭವ ಆದಾಗ ಬರೆದಂಥ ಒಂದು ಕವನ ಇದು. ಜೋಳಿಗೆ ಎಲ್ಲರಿಗೂ ಆಗುವಂಥದ್ದೇ ಅಲ್ಲ? ಹೌದು, ಎಲ್ರಿಗೂ ಆಗುವಂಥದ್ದು ಇಂಥದ್ದು. ಆದರೆ ನೀವು ಅದನ್ನು ಕುರಿತು ಕವನ ಬರೆದಿದ್ದೀರಾ? ಹೌದು ಹೌದು. ಹೇಳಿ. ಜೋಳಿಗೆ ತುಂಬಿ ಹೋದು ಎನ್ನ ಜೋಳಿಗೆ ತುಂಬಿ ಹೋದು, ತುಂಬಿದ ಜೋಳಿಗೆ ಹೊತ್ತು ಬೆನ್ನ ಮೇಲೆ ಸಾಗುತ್ತಲಿದ್ದೆ ಹಾದಿಯುದ್ದಕ್ಕೂ, ನಡೆದಷ್ಟು ಮುಂದೆ ಮುಗಿಯದ ದಾರಿ, ಈತನುವು ದಣಿದಿತ್ತು ಭಾವಕ್ಕೆ ಭಾರಿ, ಹೊನ್ನು ಗಳಿಸಿದ ಹೆಮ್ಮೆ ತುಂಬಿತ್ತು ಮಿತಿಮೀರಿ, ಮನವನ್ನಾವರಿಸಿತ್ತು ಆಸೆ ವಿಕಾರಿ. ಇನ್ನು ನಾನು ಹೀಗೆ ಓದ್ತೇನೆ ಸಾಕು. ಆಸೆ ವಿಷಯವ ತುಂಬಿದ ಜೋಳಿಗೆ ಇಳಿಸಿ, ಬಗೆ ಬಗೆದು ನೋಡಿದೆ ಏನಿಹುದರಲ್ಲಿ, ವಿಧ ವಿಧ ವಸ್ತುಗಳು ಆಕಾರದಲ್ಲಿ, ಹಳಸಿತ್ತು ವಿಷಯವು ವಾಸನೆ ತುಂಬಿ, ತದಕಿ ಬೆದಕಿ ನೋಡಿ ಸೋತ ಕಂಗಳಿಗೆ, ಒಳಿತೊಂದು ಕಾಣಿಸದಾಗಿತ್ತು ಅಲ್ಲಿ, ನಿಟ್ಟಿಸುರು ಚೆಲ್ಲಿ ಕೂತು ಚಿಂತಿಸಿದಾಗ, ಛಲಮಾಯವಾಗಿತ್ತು ಮನ ಬರಿದಾಗಿತ್ತು. ಅಂದರೆ ಈ ಜೀವನದ ಅನುಭವಗಳು ನಮಗೆ ದಕ್ಕುವಂತಹ ಏನೇನೋ ಇದೆ, ಅದೆಲ್ಲ ನಮ್ಮ ಜೋಳಿಗೆಯಲ್ಲಿರುತ್ತೆ. ಕೊನೆಯಲ್ಲಿ ಏನಾಗುತ್ತೆ? ಜೀವನದ ಸಂಜೆಗೆ ಉಳಿದಿದ್ದೇನಲ್ಲಿ, ಈಗ ನಾಚಿಕೆ ಪಡುವಂಥ ಚಿಂತೆಗಳು 100, ಅಂಧಕಾರವು ಸುತ್ತ ಪಸರಿಸುತ್ತಿತ್ತು, ಸಾಗುವ ಹಾದಿ ಮುಗಿಯುತ್ತಲಿತ್ತು, ದಡಬಡನೆ ಸಾಗಲು ತೋಚದಂತಾಗಿತ್ತು, ಅಳುಕಿದ ಮನವು ರೋಧಿಸುತ್ತಿತ್ತು, ಮಿಂಚೊಂದು ಮಿಂಚಿತು ಆಗ ಬಾನಲ್ಲಿ, ಇಂಚಿಂಚು ಮೊಳೆಯಿತು ಆಸೆಯವಲ್ಲಿ, ಜೋಳಿಗೆ ಭಾರ ಮಣ್ಣಲ್ಲಿ ಕೆಡವಿ, ತಲುಪಿದೆ ನೆಲಬಿಟ್ಟು ವಿಶ್ರಾಂತಿ ಧಾಮ, ಜೋಳಿಗೆ ಬರಿದಾಯಿತು ಎನ್ನ ಈ ಜೋಳಿಗೆ ಒಂದು ರೂಪಕವಾಗಿ, ಒಂದು ಪ್ರತಿಮೆಯಾಗಿ, ಒಟ್ಟು ನಾವು ಗಳಿಸಿದ್ದು ಒಳ್ಳೆಯದು ಕೆಟ್ಟದ್ದು ಎಲ್ಲ ಸೇರಿ ಜೋಳಿಗೆ ಬೀಳುತ್ತೆ. ಕೊನೆಗೊಂದು ದಿನ ಕೊನೆ ಹಂತಕ್ಕೆ ಬರುವಾಗ ಇದೆಲ್ಲವೂ ವ್ಯರ್ಥ, ಜೋಳಿಗೆ ಖಾಲಿ ಆಗುತ್ತೆ. ಆ ಜೋಳಿಗೆ ಇಲ್ಲೇ ಬಿಟ್ಟು ಮನಸ್ಸು ಬರದಾಗುತ್ತೆ. ತುಂಬ ವಿಶಾಲವಾದ ಅರ್ಥಗಳನ್ನು ಅದಕ್ಕೆ
ತುಂಬಿಸ್ಬೋದು ನಾವು ಒಟ್ಟು ಕೆಲವು ಜೀವನದ. ಪ್ರಕೃತಿಗೆ ಸಂಬಂಧಪಟ್ಟದ್ದು ಇದೆ, ಎಲ್ಲ ರೀತಿಯ ಇದು ಆಯಾ ಸಂದರ್ಭದಲ್ಲಿ ಮನಸ್ಸಿಗೆ ಬಂದದ್ದನ್ನು. ಅಂದರೆ ಜೀವನದಲ್ಲಿ ನೀವು ಪಟ್ಟಿರುವಂಥ ಪಾಠಗಳು, ನಿಮ್ಮ ಅನುಭವಗಳು, ಹೋರಾಟಗಳು, ನಿಮ್ಮ ಬರವಣಿಗೆ, ಇದೆಲ್ಲವೂ ಕೂಡ ಏನೋ ಒಂದು ವಿಶಿಷ್ಟವಾದಂಥ ಒಂದು ಪರಿಸರವನ್ನು ನಿಮ್ಮ ಮನಸ್ಸಿಗೆ ಮಾಡಿಕೊಟ್ಟಿದೆ. ಅದರಿಂದ ಆಗಾಗ ಇಂಥ ಭಾವನೆಗಳು ಹೊಮ್ಮುತ್ತೆ ಅಲ್ವೇ? ನಿಮ್ಮ ವಿಜಯೋತ್ಥಾನ ಆತ್ಮಕಥೆಯಲ್ಲೂ ಕೂಡ ಒಂದು ಪಾತ್ರಕ್ಕೆ ನೀವು ಇದನ್ನೆಲ್ಲ ಹೇಳ್ತೀರಾ ನಿಮ್ಮ ಅನುಭವನೆಲ್ಲ? ಆ ಘಟನೆಗಳೆಲ್ಲ ಒಂದೊಂದು ಮೆಟ್ಲಾದು, ಒಂದೊಂದು ಹಂತವನ್ನೇ. ಈಗ ಸಾಮಾಜಿಕ ಸೇವೆಗಿರಬಹುದು, ಸಾಹಿತ್ಯಕ್ಕೆ ಇರಬಹುದು, ಅಥವಾ ಅಧ್ಯಾಪನಕ್ಕಿರಬಹುದು, ಪ್ರತಿಯೊಂದಕ್ಕೂ ಒಂದೊಂದು ಮೆಟ್ಟಲಾಗಿ ಸಿಕ್ಕಿದ್ವು ಆ ಅನುಭವಗಳು. ಸರಿ ಸರಿ. ಈಗ ಇಷ್ಟೆಲ್ಲ ಹೇಳಿದ್ರಿ, ಇದು ನಿಮ್ಮದು ತುಂಬ ಇದೆ ಬರವಣಿಗೆ ಎಲ್ಲ. ನಾವು ಒಂದೊಂದೇ ಇಟ್ಕೊಂಡು ಅದರ ಬಗ್ಗೆ ವಿಮರ್ಶೆ ವಿಚಾರ ಮಾಡ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ. ಆದರೆ ನಿಮ್ಮ ಒಂದು ಕಿರು ಪರಿಚಯ ಇಲ್ಲಿ ನಾವು ಮಾಡಿಕೊಡ್ತಾ ಇರೋದು. ಇದನ್ನು ಕೇಳಿದಂಥ ನಮ್ಮ ವೀಕ್ಷಕರು ಈ ಪುಸ್ತಕಗಳನ್ನೆಲ್ಲ ನಾವು ಹಾಕ್ತೀವಿ, ಓದಬಹುದು. ಆಮೇಲೆ ಕೆಲವು ಇದನ್ನು ಹೇಳೋಣ, ಯಾರು ಇದನ್ನು ಪ್ರಕಟಿಸಿದ್ದಾರೆ, ಎಲ್ಲಿ ಸಿಗುತ್ತೆ ಅನ್ನೋದನ್ನು ನೀವು ಆಮೇಲೆ ಹೇಳ್ಬೋದು. ಇದರ ಜೊತೆಗೆ ಅಮ್ಮ ನಿಮಗೆ ಇನ್ನೊಂದು ಕೇಳಬೇಕು ಅಂತಿದೆ. ನೀವು ಮದುವೆ ಆದಮೇಲೆ ನಿಮ್ಮ ಸಂಸಾರ ಹೇಗಾಯಿತು, ನಿಮ್ಮ ಮನೆಯವರು ಏನು ಮಾಡ್ತಾ ಇದ್ದರು ಆವಾಗ, ಹೇಗೆ ಈ ಹೊರಗಿನ ಜೀವನ ಒಳಗೆ ಸಂಸಾರದ ಜೀವನ ಎರಡನ್ನೂ ಕೂಡ ನೀವು ಹೇಗೆ ಮೇಳೈಸ್ಕೊಂಡು ಹೋದ್ರಿ, ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಅಂದರೆ ನಿಮ್ಮ ಕುಟುಂಬದ ಬಗ್ಗೆ. ಯಾಕೆಂದರೆ ಇವಾಗ ಇತ್ತನ್ನು ನಾವು ಮಾತಾಡಿದ್ವಲ್ಲ, ಎಷ್ಟೋ ಜನಕ್ಕೆ ಎರಡನ್ನೂ ಸೇರಿಸ್ಕೊಂಡು ಹೋಗೋದೇ ಕಷ್ಟ ಆಗ್ತಾ ಇದೆ. ಆದರೆ ನೀವು ಮಾಡಿದ್ದೀರಾ ಆ ಕೆಲಸವನ್ನು. ಸೊ ನಿಮ್ಮ ಅನುಭವದ ಮಾತುಗಳನ್ನು ಹೇಳಿ. ಅದೇ ನಾನು ಹೇಳಿದ ಹಾಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಯಿತು, ಮಕ್ಕಳು. ನನ್ನ 25 ವರ್ಷದೊಳಗೆ 3 ಜನ ಮಕ್ಕಳು ಇದ್ದರು ನನಗೆ. ನಂತರ ಸರ್ವೀಸು, ಅವರನ್ನು ಸಾಕಿ ಒಂದು ಹಂತಕ್ಕೆ ತಲುಪಿಸುವಂಥ ಜವಾಬ್ದಾರಿ. ಅದರ ಮಧ್ಯದಲ್ಲಿ ನೋಡಿ ಅಲ್ಲೇ ವ್ಯತ್ಯಾಸ ಕಾಣ್ತಿದೆ. ನಿಮಗೆ ಸಂಸಾರ ಮಕ್ಕಳು ಆದಮೇಲೆ ನೀವು ಓದು ಮುಂದುವರಿಸಿ ಕೆಲಸಕ್ಕೆ ಸೇರಿದ್ರಿ. ಇವಾಗ ಓದಿ ಕೆಲಸಕ್ಕೆ ಸೇರಿ ಆಮೇಲೆ ಯಾವುದೋ ಕಾಲದಲ್ಲಿ ಮದುವೆ, ಅಲ್ಲಿಗೆ ವ್ಯತ್ಯಾಸ ಗೊತ್ತಾಯ್ತು. ಮಕ್ಕಳಿಗೆ ಓದು ಪ್ರಾರಂಭಿಸಬೇಕಾದ್ರೆ ನಾನು ಓದ್ತಾ ಇದ್ದೆ. ಸರಿ. ಹಾಗೆ ಓದು ಆಯಿತು, ಮಕ್ಕಳು ಬೆಳೆದು, ಆಗ ನಾನು ದುಡಿತವನ್ನು ಮಾಡಿದೆ, ಅಂದರೆ ಅಧ್ಯಾಪನ ವೃತ್ತಿಯನ್ನು ಮಾಡಿದೆ. ಅದರ ಮಧ್ಯದಲ್ಲಿ ಸಮಾಜವೂ ಒಮ್ಮೆ ಸೆಳೆಯಿತು ನನ್ನನ್ನು. ಅದೇ ಅತ್ತ ಕಡೆನೂ ಗಮನ ಹೋಯಿತು. ಇದಕ್ಕೆಲ್ಲ ಮನೇಲಿ ಹೇಗಿತ್ತು ಪ್ರೋತ್ಸಾಹ? ಮನೆಯಲ್ಲಿ ನಮ್ಮ ಮನೆಯವರ ಸಪೋರ್ಟ್ ಇತ್ತು ತುಂಬ ಇಂಥದಕ್ಕೆಲ್ಲ. ನನಗೆ ಹಾಗಾಗಿ ತೊಂದರೆ ಆಗಲಿಲ್ಲ. ನಿಮ್ಮ ಮನೆಯವರು ವಿಷ್ಣು ಭಟ್ರು ಅಂತ ತುಂಬ ದೊಡ್ಡ ವಿದ್ವಾಂಸರು. ಅವರು ವಿಷ್ಣು ಭಟ್ ವೇದಾಧ್ಯಯನ ಎಲ್ಲ ಮಾಡಿದವರು, ವೇದಾಧ್ಯಯನ ಮಾಡಿದವರು, ಜ್ಯೋತಿಷ್ ಶಾಸ್ತ್ರ ಬಲ್ಲವರು, ಬೇಕಾದಷ್ಟು ಗ್ರಂಥಗಳನ್ನು ಬರೆದವರು. ತುಂಬ ಆ ನಂತರದಲ್ಲಿ ಅವರು ಬರೆದಿರೋದು ಗೌರವಾನ್ವಿತ ವ್ಯಕ್ತಿ. ಅವರ ಬರವಣಿಗೆ ಅಷ್ಟು ಸಾಮಾನ್ಯವಾಗಿ ಹೇಳೋದಾದ್ರೆ 77ರಲ್ಲಿ ಒಂದು ಮಹಾಕಾವ್ಯ ಬರೆದವರು. ಆ ನಂತರದಲ್ಲಿ ಬರವಣಿಗೆ ಬಿಟ್ಟು ಬಿಟ್ಟಿದ್ರು ಅವರು. ಅವರ ವೃತ್ತಿ ಉಪವೃತ್ತಿ ನಾರಾಯಣಿ. ಆ ನಂತರದಲ್ಲಿ ಅವರು ಬರೀಲಿಕ್ಕೆ ಶುರು ಮಾಡಿದ್ದು ಸಾಮಾನ್ಯ 2000 ಇದರಲ್ಲಿ ನಂತರ. ನೋಡಿ ಅವರು ಮಹಾಕಾವ್ಯಗಳನ್ನು ಬರೀತಾರೆ, ವಿದ್ವಾಂಸರು, ಬೇಕಾದಷ್ಟು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಒಳ್ಳೆ ವಿದ್ವತ್ ಕುಟುಂಬ ಅಂತ ಹೇಳ್ಬೋದು ನಿಮ್ಮದು. ಆಮೇಲೆ ವಾತಾವರಣವಿತ್ತು. ಹಾಗಾಗಿ ಮಕ್ಕಳು ಅಂದ್ರೆ ನಿಮ್ಮ ಮನೆಯವರದು ಪ್ರೋತ್ಸಾಹ ಇತ್ತಲ್ವಾ ನಿಮ್ಮ ಬರವಣಿಗೆಗೆ, ಈ ಕೆಲಸಗಳಿಗೆಲ್ಲ? ಹೋಗ್ಬೇಡ ಅಂತ ಯಾವತ್ತೂ ಹೇಳಿಲ್ಲ ಅಲ್ಲ, ಹೊರಗಡೆ ಹೋಗ್ಬೇಡ. ಮತ್ತೆ ಹೋಗಿ ನಾನು ಎಷ್ಟೊತ್ತಿಗೆ ಬಂದ್ರು ಅವ್ರು ಕೇಳ್ತಿರ್ಲಿಲ್ಲ ಎಲ್ಲಿಗೆ ಹೋದೆ, ಯಾಕೆ ಅಷ್ಟೊತ್ತಾಯ್ತು, ಯಾವತ್ತೂ ಕೇಳಿದವರಲ್ಲ. ಆಗ ಸಮಯದಲ್ಲಿ ಮಕ್ಕಳನ್ನು ಸ್ವಲ್ಪ ನೋಡ್ಕೊತಾ ಇದ್ರೇನೋ ಅವರ ಅಗತ್ಯಗಳನ್ನ. ಸರಿ. ಯಾಕೆಂದ್ರೆ ಅವರಿಗೆ ಆ ಮಟ್ಟದಲ್ಲಿ ತುಂಬಾ ವಿಶ್ವಾಸ. ಮಧ್ಯರಾತ್ರಿನೇ ಬರ್ಲಿ, 2 ದಿವಸದಲ್ಲೇ ಬರ್ಲಿ, 1 ದಿವಸದಲ್ಲೇ ಬರ್ಲಿ, ನನ್ನ ಮೇಲೆ ವಿಶ್ವಾಸ ಅಂತ. ನನ್ನ ವಯಸ್ಸು ಚಿಕ್ಕದಾಗ ನೋಡ್ಲಿಕ್ಕೆ ಅಲ್ಲ, ಅಂತ ಒಂದು ಶ್ರದ್ಧೆ ವಿಶ್ವಾಸ ಇದ್ರೆ ಮಾತ್ರ ಕುಟುಂಬಗಳಲ್ಲಿ ವಿಶ್ವಾಸ ಅಡಿಗಲ್ಲು ಅಲ್ವಾ, ಗಂಡ ಹೆಂಡತಿ ಮಧ್ಯೆ. ಇಲ್ದಿದ್ರೆ ನೀವು ಅಷ್ಟು ಧೈರ್ಯವಾಗಿ ಹೊರಗಡೆ ಹೋಗೋದು ಕಷ್ಟ ಆಗ್ತಾ ಇತ್ತು. ಆಮೇಲೆ ಮಕ್ಕಳು 3 ಜನರು. ಅದರಲ್ಲಿ ದೊಡ್ಡವನು ಸೈಂಟಿಸ್ಟ್ ಆದ, IAS ಅಲ್ಲಿ ಇದು PhD ಮಾಡಿ, ಇಲ್ಲಿ ಬೆಂಗಳೂರು IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅಲ್ಲಿ IISc ಮಾಡಿ ಅಲ್ಲಿ ಪೋಸ್ಟ್ ಡಾಕ್ಟರಲ್ ಮಾಡೋದಕ್ಕೆ USA ಹೋದ. ಆಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಇದ್ದ ಅವನು, ಜರ್ಮನಿ, ಮಲೇಷ್ಯಾ, ಬೇರೆ ಬೇರೆ ತುಂಬ ದೇಶಗಳಲ್ಲಿ ಇದ್ದ. ಅಲ್ಲೆಲ್ಲ ಇದ್ದುಕೊಂಡು ಅವನು ಅಮೇರಿಕದ್ದೊಂದು MBA ಮಾಡ್ಕೊಂಡ, ಕೆನಡಾದ್ದೊಂದು MBA ಮಾಡ್ಕೊಂಡ. ಮತ್ತೆ ಅಲ್ಲೆಲ್ಲ ಹೋಗಿದ್ರೆ ಮಾಡಬೇಕಲ್ಲ. ಹೌದು. ಮತ್ತೆ ಡೇಟಾ ಸೈಂಟಿಸ್ಟ್ ಆದ ಕೊನೆಗೆ. ಹೀಗೆಲ್ಲ. ಆದರೆ ದುರದೃಷ್ಟವಶಾತ್ ಅವನ 55ನೇ ವರ್ಷದಲ್ಲಿ ಅವನು, ಅದರ ಮಧ್ಯದಲ್ಲಿ ಅವನ ವೈವಾಹಿಕ ಜೀವನ ಆಯಿತು, ಬಿಟ್ಟು ಹೋಯಿತು, ಇದೆಲ್ಲ ಆಯಿತು.
ಅದೊಂದು ಕಷ್ಟನೂ ಹೌದು, ಅದು ನಿಮ್ಗೆ ಸೇರ್ಕೊಂಡು ಅನುಭವಿಸಿದ್ದಾಯ್ತು. ಹೌದು, ತುಂಬ ಅನುಭವ. ಓಕೆ. ಇನ್ನಿಬ್ಬರು ಇನ್ನೊಬ್ಬ ಇದು ಆಯುರ್ವೇದಿಕ್ ಡಾಕ್ಟ್ರು ಇಲ್ಲೇ ಇದ್ದಾರೆ, ಮಂಡ್ಯದಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ. ಓ, ಆಮೇಲೆ ಮಗಳು, ಅವಳು ಎಂಜಿನಿಯರಿಂಗ್ ಮಾಡಿ IT ಕಂಪನಿಯಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾರೆ. ಮೊಮ್ಮಕ್ಕಳು ಎಲ್ಲ, ಈಗ ನಿಮ್ಮ ಮನೆ ಹತ್ರನೇ ಇರಬೇಕಲ್ಲ ನಿಮ್ಮ ಮಗಳು? ಹೌದು, ಮಗಳು ನಮ್ಮ ಮನೆ ಹತ್ರನೇ ಇದ್ದಾಳೆ. ಒಬ್ಬಳು ಮೊಮ್ಮಗಳಿಗೆ ಮದುವೆ ಆಗಿದೆ. ಮತ್ತೆ ದೊಡ್ಡವನ ಮೊಮ್ಮಗಳು ಸ್ವಿಟ್ಜರ್ಲೆಂಡಲ್ಲಿ PhD ಮಾಡ್ತಾ ಇದ್ದಾಳೆ. ಹೀಗೆಲ್ಲ ಮಕ್ಕಳು ಎಲ್ಲ ಅವರವರ ದಾರಿ ನೋಡ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ. ನಿಮ್ಮಂಥ ವಿದ್ವಾಂಸರಿಗೆ ಗಂಡ ಹೆಂಡತಿ ಇಬ್ಬರು ಕೂಡ ವಿದ್ವತ್ ಪೂರ್ಣತೆ ಇದೆ, ಮಕ್ಕಳಿಗೂ ಕೂಡ ಅದು ಬಂದಿದೆ. ಹೌದು, ಆ ಒಂದು ಇದನ್ನು ಕಳ್ಕೊಂಡು ಬಿಟ್ಟರೆ ಬಾಕಿ ಎಲ್ಲ ದೇವರು ಇದು ಮಾಡಿದ್ದಾನೆ. ದೇವ್ರ ಮೇಲೆ ಯಾವತ್ತೂ ಹೇಳೋದಿಲ್ಲ, ಯಾಕೆಂದರೆ ದೇವರು ಇಷ್ಟೆಲ್ಲವನ್ನು ಕೊಟ್ಟಿದ್ದಾಗ ಪರ್ಫೆಕ್ಷನ್ ಅಂತ ಎಲ್ಲೂ ಇಲ್ಲ. ಹೌದು, ಹೌದು ಅಲ್ವಾ? ನಾವು ಗಳಿಸೋದ್ರಲ್ಲಾಗಲಿ ಉಳಿಸ್ಕೊಳ್ಳೋದ್ರಲ್ಲಾಗಲಿ ನಮ್ಮ ಕೈಯಲ್ಲಿ ಇಲ್ಲದ್ದು ವಿಷಯಗಳು. ಖಂಡಿತ ಆ ತಿಳುವಳಿಕೆ ಬಂದಿದ್ದೆ. ಇಷ್ಟು ನಿಮಗೆ ಅನುಭವ ಆಯಿತು, ಜೀವನಾನುಭವ. ಬಹಳ ಸಂತೋಷ ವಿಜಯ ಅವರೇ. ನಿಮ್ಮ ಈ ಜೀವನ ಇದೆಯಲ್ಲ, ಇದನ್ನು ಅಧ್ಯಯನ ಮಾಡಿಕೊಂಡ್ರೆ ತುಂಬ ಜನಕ್ಕೆ ಅದು ದಾರಿದೀಪ ಆಗಬಹುದು. ಎಷ್ಟೋ ಜನಕ್ಕೆ ಏನೇನೋ ಥರದ ಕಷ್ಟಗಳಿರುತ್ತೆ, ಆದರೆ ನೀವು ಪಟ್ಟಿರೋ ಕಷ್ಟಗಳನ್ನು ಓದಿದಾಗ ನೋಡಿದಾಗ ತಮ್ಮದನ್ನು ಅವರು ಕಡೆಗಣಿಸ್ಬೋದು. ಕೆಲವರೆಲ್ಲ ಹೇಳಿದರು, ನನ್ನ ಮೊಮ್ಮಗಳ ಅತ್ತೆ ಹೇಳಿದರು, ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ನಿಮ್ಮ ವಿಜಯೋತ್ಥಾನ ಕೊಡಬೇಕು, ಬದುಕು ಹೇಗೆ ಕಟ್ಕೊಳ್ಬೇಕು ಅಂತ ಅವ್ರಿಗೆ ಈಗಿನ ಮಕ್ಕಳಿಗೆ ಗೊತ್ತಾಗಬೇಕು ಅಂತ. ನಾನು ಅದು ಓದಿದಾಗ ಅನ್ನಿಸ್ತು ನನಗೆ ವಿಜಯ ಅವರೇ, ನೀವು ಯಾವತ್ತೂ ಹಿಂತಿರುಗಿ ನೋಡದೇ ಇಲ್ಲ. ಎಷ್ಟೆಷ್ಟು ಕಷ್ಟದ ಪರಿಸ್ಥಿತಿ ಬಂದಾಗಲೂ ನಿಮ್ಮ ಅತ್ತೆ ಮನೆಯಲ್ಲಾಗಲಿ ಬೇರೆ ಸಂದರ್ಭಗಳಲ್ಲಾಗಲಿ ಹೇಗೋ ಮುಂದಕ್ಕೆ ಹೋಗ್ತಾ ಇದ್ರೆ ಹೊರತುನುವೆ ನಿಲ್ಲಿಸ್ಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ಲ ಅಲ್ವಾ? ಅಯ್ಯೋ ಸಾಕಪ್ಪ ಇದು ಅಂತ. ಅದೊಂದು ನನ್ಗೆ ಅನಿಸ್ತು. ಕೆಲವರು ಅನ್ನೋದು ಸಾಕಪ್ಪ ಈ ಜೀವನ ಇನ್ನು ಅಂತ ಕೆಲವರು ಹೇಳೋದಿದೆ. ಹೌದು, ನನಗೆ ಇವತ್ತಿನವರೆಗೂ ಸಾಕಪ್ಪ ಜೀವನ ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ತುಂಬಾ ಜನ ಹಿಂತಿರುಗಿ ಬಿಡ್ತಾರೆ, ಜೊತೆಗೆ ಹತ್ಯೆಗಳು ಮಾಡ್ತಾರೆ. ಅಷ್ಟೇ, ಜೀವನ ಸಿಕ್ಕಿರೋದು ನಮಗೆ ಅನುಭವಿಸ್ಲಿಕ್ಕೆ. ಸುಖವನ್ನು ನಾವು ಹೇಗೆ ಅನುಭವಿಸ್ಲಿಕ್ಕೆ ಸುಖನೋ ಮುಂದುವರಿಬೇಕು ಅಂತ, ಆದರೆ ಕಷ್ಟವನ್ನು ಅನುಭವಿಸ್ಲಿಕ್ಕಾಗಿಯೇ ಬಂದಿದ್ದೇವೆ ನಾವು. ಅದನ್ನು ಅನುಭವಿಸೋಣ. ಅದರಲ್ಲೂ ಒಂದು ಇದಿದೆ, ಥ್ರಿಲ್ ಅಂತ ಹೇಳ್ತಾರಲ್ಲ ಹಾಗೆ. ಆ ಕಷ್ಟವನ್ನು ಎದುರಿಸಿದಾಗ ಸಿಗುವಂಥ ಆನಂದ ಅದು ಬೇರೆ ಇದೆ. ಖಂಡಿತ ಅದು ಅರ್ಥ ಮಾಡ್ಕೊಂಡವ್ರಿಗೆ ಬಹುಶಃ ಅರ್ಥ ಆಗಬಹುದು. ಅದನ್ನು ಗೆದ್ದಾಗ ನಾವು ಆಗುವಂಥ ಒಂದು ಖುಷಿ ಇದೆಯಲ್ಲ, ಕಷ್ಟಗಳನ್ನು ಎದುರಿಸಿ. ನಮ್ಮಮ್ಮ ಚಿಕ್ಕವರಿದ್ದಾಗ ಹೇಳ್ತಿದ್ರು, ನೋಡಿ ಮಗು, ಇದು ಕಷ್ಟವನ್ನು ಹೆದರಿ ನಾವು ಇರಬಾರ್ದು, ಕಷ್ಟ ನಮ್ಮನ್ನು ನೋಡಿ ಹೆದರಿ ಓಡಬೇಕು, ಆ ಥರ ನಾವು ಬದುಕಬೇಕು ಅಂಥೇಳಿ. ಅದು ನಿಜವಾಗ್ಲೂ ಅನುಕರಣೀಯ ಮಾತು. ಅವರು ಕಷ್ಟದಲ್ಲಿ ಇದ್ದಿದ್ರಿಂದ ಆ ಮಾತು ನಿಮ್ಗೆ ಹೇಳಿದ್ರು, ನಿಮಗೆ ಅದು ದಾರಿ ದೀಪ ಆಯಿತು. ತುಂಬ ಒಳ್ಳೆ ಮಾತು. ಕಷ್ಟ ನಮ್ಮನ್ನ ಓಡ್ ಹೋಗ್ಬೇಕೆ ಹೊರತು ನಾವು ಕಷ್ಟಕ್ಕೆ ಹೆದರಬಾರ್ದು. ಯಾವತ್ತು ಜೀವನದಲ್ಲಿ ಕಷ್ಟ ಬಂದೇ ಬರುತ್ತೆ. ಹೌದು, ಹೌದು. ತುಂಬ ಜನಕ್ಕೆ ತುಂಬ ಥರದ ಕಷ್ಟಗಳು ಬರುತ್ತೆ. ಅದರಿಂದ ತುಂಬ ಒಂಥರ ಆಸೆಯನ್ನು ನಿರಾಶೆಯನ್ನು ಹೋಗಿಸೋವಂಥ ಪ್ರೋತ್ಸಾಹ ಕೊಡುವಂಥ ಮಾತು ನೀವು ಹೇಳಿದ್ದು, ನಿಮ್ಮ ತಂದೆ ತಾಯಿ ನಿಮಗೆ ಹೇಳಿದ್ದು. ಖ್ಯಾತ ವಕೀಲರವರು ಮೀರಾ ಫಡ್ಕೆ ಕೇಳಿರ್ಬೋದು. ಕೇಳಿದ್ದೀನಿ. ಅವರು ಓದಿಬಿಟ್ಟು ಹೇಳಿದರು, ವಿಜಯಕ್ಕ, ನಾನು ಈ ಪುಸ್ತಕಗಳನ್ನು ಡೈವೋರ್ಸ್ ಕೇಸ್ ಬಂದ ಹೆಣ್ಮಕ್ಳಿಗೆ ಮೊದಲು ಕೊಡೋಕೆ ನೋಡ್ತಾ ಇದ್ದೀವಿ. ಓದೊಂದು ಕೊಡಬೇಕು. ಒಂದಷ್ಟು ಪುಸ್ತಕ ತಗೊಂಡ್ರ ಅವರು? ಅಲ್ಲ, ಹೇಳಿದ್ದವರು. ಅಲ್ಲ, ಖಂಡಿತ. ಅವರು ಡೈವೋರ್ಸ್ ಕೇಸಿಗೆ ಅಂತ ಬರ್ತಾರಲ್ಲ, ಅವ್ರಿಗೆ ಫಸ್ಟ್ ಇದೊಂದು ಪುಸ್ತಕ ಓದ್ಕೊಂಡು, ಈಗ ಕೌನ್ಸಿಲ್ ಮಾಡೋಕೆ ಹೇಳ್ತಾರಲ್ಲ, ಅವಾಗ ಇದನ್ನು ಓದಿ ಅಂತ, ಇದನ್ನು ಓದ್ಕೊಂಡು ಬನ್ನಿ ಅಂತ ಹೇಳಬೇಕು ಅಂತ ಅನಿಸ್ತಾ ಇದೆ. ಈಗ ನಮ್ಮ ಶ್ರೀಶಾನಂದ್ರ ಅದನ್ನೇ ಮಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಇದನ್ನು ಓದಿ ಅಲ್ಲಿ ಹೋಗ್ಬಿಟ್ಟು ಬನ್ನಿ, ಆಮೇಲೆ ಕೇಸ್ ಮುಂದುವರಿಸೋಣ ಅಂತ ಹಾಗಂತ ಅಂದ್ರೆ ಅವರು ಇದನ್ನು ಕೊಟ್ಟರೆ ಅನೇಕ ಡೈವರ್ಸ್ ಆಗುವಂಥದ್ದು ಕೇಸ್ ಸರಿಯಾಗ್ಬೋದು ಅಂತ. ನಾವು ಏನು ಅನ್ಕೊಂಡ್ಬಿಡ್ತೀವಿ ಅಂದರೆ, ಸಾಮಾನ್ಯವಾಗಿ ನಮಗೆ ಬರೋದೇ ತುಂಬ ದೊಡ್ಡ ಕಷ್ಟ. ಇದನ್ನೆಲ್ಲ ಸುಖವಾಗಿದ್ದಾರೆ ಅಂತ ಅನ್ಕೊಳ್ತಾರೋ ಬಿಡ್ತಾರೋ, ನಾವಂತೂ ಬಹಳ ಕಷ್ಟದಲ್ಲಿದ್ದೀವಿ. ಅದರಿಂದ ಇದರಿಂದ ಹೊರಗೆ ನನಗೆ ಅನಿಸುತ್ತೆ ಏನು ಗೊತ್ತಾ, ಈಗ ಅನ್ಕೊಂಡ್ಬಿಡ್ತೀವಿ ಈಗ ಕಷ್ಟ ಅಂತ ಅನಿಸಿದೆ. ನನ್ನ ಕಷ್ಟ ಏನೂ ಅಲ್ಲ, ನನಗಿಂತ ಕಷ್ಟಪಡೋರು ಎಷ್ಟೋ ಇದ್ದಾರೆ. ನಿಜ. ನಾನು ಸಮಾಜದ ಒಂದೊಂದು ಮೆಟ್ಲನ್ನು ಇಳಿದು ನೋಡಿದಾಗ ನಂಗೆ ಅನ್ನಿಸ್ತು, ನನಗಿಂತ ಎಷ್ಟೋ ಕಷ್ಟಪಟ್ಟವರಿದ್ದಾರೆ, ಪಡ್ತಾ ಇರುವವರಿದ್ದಾರೆ. ಅವರಿಗೆ ಒಂದಿಷ್ಟು ನಮ್ಮ ಕೈ ಸಹಾಯಕ್ಕೆ ಕೊಡೋಣ ಅಷ್ಟೇ. ನೀವು ಅದನ್ನು ಕೊಟ್ಟಿದ್ದೀರಾ ಅಲ್ಲಿ ಕೊಡಗಲ್ಲೇ ನೀವು ಮಾಡಿದಂಥ ಈ ಸಮಾಜ ಸೇವೆ ಇದೆಯಲ್ಲ, ಅದೇ ತೃಪ್ತಿ. ಅವರು ನಮ್ಮದೊಂದು ಒಳ್ಳೇದು ಮಾಡಿದ್ರಿ ಮೇಡಮ್, ನಮ್ಮ ಜೀವನ ಉಳಿತು ಅಂತ ಹೇಳಿ ಒಂದು ಹೇಳ್ತಾರಲ್ಲ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ನಿಮಗೆ 10 ಪ್ರಶಸ್ತಿಗಳು ಬಂದಿದೆ. 10 ಪ್ರಶಸ್ತಿಗಳು, ಅದರಲ್ಲಿ ಏನು ಚೆನ್ನಮ್ಮ ಪ್ರಶಸ್ತಿ ಬಂದಿದೆ ಅಲ್ವೇ, ಸರ್ಕಾರದ, ಕರ್ನಾಟಕ ಸರ್ಕಾರದ್ದು. ಗೌರಮ್ಮ ದತ್ತಿ ನಿಧಿ ಬಂದಿದೆ. ಇನ್ನು
ಬೇಕಾದಷ್ಟು ಬಂದಿದೆ. ಇದು ಯಾವುದೋ ಬುಕ್ ಇದು ಹೇಳಿದ್ರಲ್ಲ ರೆಕಾರ್ಡ್ಸು, ಇದೊಂದು ಅವರು ಬೇಂದ್ರೆ ಅವರು ಸಿಕ್ಕಿದೆ ಅದೊಂದು. ಬೇಂದ್ರೆ ಪ್ರಶಸ್ತಿ ಬಂದಿದೆ ನಿಮಗೆ. ಅಂತೂ ನಿಮ್ಮ ಜೀವನದಲ್ಲಿ ಆದರೆ ನಾನು ಅದೇ ಮೊದಲು ಹೇಳಿದೆ ಒಂದು ಮಾತು, ಎಲ್ಲ ಪ್ರಶಸ್ತಿಗಳಿಂತೂ ಇದು ದೊಡ್ಡ ಪ್ರಶಸ್ತಿ. ಕಣ್ಣೀರು ಒರೆಸುವಂಥದ್ದು ಇದೆಯಲ್ಲ, ಅವರು ಪಡುವಂಥ ಖುಷಿ ಮನಮುಟ್ಟುವಂಥದ್ದು. ಅದು ಹೌದು. ನಮ್ಮ ಕೊಡಗಿನ ಅಮ್ಮ ನೀವು ಅಂತ ಹೇಳಿ ಅಲ್ಲಿ ಹೇಳ್ತಾರಲ್ಲ, ಅಯ್ಯೋ ನಿಜವಾಗ್ಲೂ ನಿಮಗೆ ಸಾರ್ಥಕತಾ ಭಾವ ಬಂದಿರುತ್ತೆ ಅದನ್ನು ನೋಡಿದ್ರೆ, ಧನ್ಯ ಅಂತ ಅನಿಸುತ್ತೆ. ಹೌದು, ಭಾಳ ಒಳ್ಳೆಯದು ವಿಜಯ ಅವರೇ. ನೀವು ತುಂಬ ಸುದೀರ್ಘವಾದಂಥ ಈ ಜೀವನದಲ್ಲಿ ಅನೇಕ ವಿಧವಾದಂತಹ ಪಾಠಗಳನ್ನು ಪಟ್ಟು ಕೂಡ ಎದ್ದು ನಿಂತು ಹೀಗಿರಬೇಕು, ಅದನ್ನು ಹಾಗೆ ದಾಟಬೇಕು ಅಂತ ಒಂದು ಉದಾಹರಣೆಯ ರೂಪದಲ್ಲಿ ನಿಂತಿದ್ದೀರಿ. ನಿಮ್ಮನ್ನು ನಮ್ಮ ಲೀಲಾಜಾಲದ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟಿದ್ದು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಈ ಪುಸ್ತಕಗಳನ್ನೆಲ್ಲ ಜನ ಓದಲಿ. ನಿಮ್ಮ ವ್ಯಕ್ತಿತ್ವದ ಎದುರು ನಮ್ದೇನು ಇಲ್ವಾ ಅಂತ ಅನಿಸ್ತದೆ ನನಗೊಂದೊಂದ್ಸಲ. ನೀವು ಏನಿಲ್ಲ, ಸಾಧನೆಯನ್ನು ಮಾಡಿದ್ದೀರಾ, ಅಂಥದ್ದೆಲ್ಲ ಏನಿಲ್ಲ. ಮೇಲ್ ಹಂತದಲ್ಲಿ ಇದ್ದೀರಾ. ಇಲ್ಲಪ್ಪ, ನಾನು ಇಲ್ಲೇ ಇದ್ದೀನಿ, ಮೇಲಕ್ಕೂ ಹೋಗಿಲ್ಲ, ಇದ್ದಲ್ಲೇ ಇದ್ದೀನಿ ನಾನು ಆರಕ್ಕೆ ಇರೋಲ್ಲ, ಮೂರಕ್ಕೆ ಇಳಿಯಲ್ಲ. ಜ್ಞಾನದ ತಿಳುವಳಿಕೆಯ ಹಂತಗಳಿದೆಯಲ್ಲ, ಅದು ಸಂಸ್ಕೃತ ಓದಿದ್ರಿಂದ ಅದೊಂದು ಅದ್ರದ್ದು ಮಟ್ಟ ಬೇರೆ. ಸ್ವಲ್ಪ ನನಗೂ ಓದೋ ಹವ್ಯಾಸ. ಇನ್ನಷ್ಟು ನನಗೆ ನೀವು ಹತ್ತಿರವಾದ್ರಿ ಆ ಸಾವರ್ಕರ್ ಸಾಹಿತ್ಯದಿಂದಾಗಿ. ಹೌದು, ಸಮಗ್ರ ಸಾವರ್ಕರ್ ಸಮಗ್ರ ಅಂತ ನಾವು ಸಾವರ್ಕರ್ ಸಾಹಿತ್ಯ ಸಂಘ ಮಾಡಿಕೊಂಡು ಹರೀಶ ಮತ್ತು ನಾನು 3 ಜನ ಸೇರ್ಕೊಂಡು ಮಾಡಿದ್ದು. ಜಿ ಬಿ ಹರೀಶ್ ಅವರು ಒಳ್ಳೆ ವಿದ್ವಾಂಸರು. ಈಗ ನಾನು ನಿಮಗೆ ಈ ಪುಸ್ತಕ ಕೊಡ್ತಾ ಇದ್ದೀನಿ. ಇದು ಯಾಕೆ ಅಂತ ಹೇಳಿದ್ರೆ, ನಿಮಗೆ ನಾನು ನಿಮ್ಮ ಮನೆಗೆ ಬಂದಾಗ ಈ ಇತಿಹಾಸದ 6 ಚಿನ್ನದ ಯುಗಗಳು, ಭಾರತೀಯ ಇತಿಹಾಸದ ಚಿನ್ನದ ಯುಗಗಳು ಕೊಟ್ಟೆ. ವೀರ್ ಸಾವರ್ಕರು ಇತಿಹಾಸಕಾರರು. ಅವರು ಮರಾಠ ಸಾಹಿತ್ಯದ ಬಗ್ಗೆ, ಮರಾಠ ಇತಿಹಾಸ ಬರೆದಿದ್ದಾರೆ. ವಸ್ತುತಃ ಇವತ್ತು ಛಾವಾ ಸಿನಿಮಾ ಬಂದಿದೆಯಲ್ಲ, ಈ ಇತಿಹಾಸವನ್ನೆಲ್ಲ ಅಂದರೆ ಮರಾಠರ ಕೊಡುಗೆ ಏನು, ಮೊಘಲರ ಕಾಲದಲ್ಲಿ ಅವರು ಪಟ್ಟ ಪಾಡೇನು, ಇಡೀ ದೇಶಕ್ಕೆ ಹಿಂದುತ್ವವನ್ನು ಉಳಿಸೋದಕ್ಕೆ, ಹಿಂದೂ ಧರ್ಮದ ಒಂದು ಇದಕ್ಕೆ ಉತ್ಥಾನಕ್ಕೆ ಅವರು ಏನು ಮಾಡಿದ್ರು ಅನ್ನೋದನ್ನು ಇವರು ಹಾಗೆ ಜ್ಞಾನ ಬರ್ತಿಲ್ಲ. ಇದಕ್ಕೆ ಹಿಂದೂ ಪದ ಪಾದಶಾಹಿ ಅಂತ, ಇದು ಅದು 2 ಸೇರಿ ಒಂದು ಸಂಪುಟ. ಇದು ಬೇರೆ ಬೇರೆಯಾಗೂ ಇದೆ. ನಿಮಗೆ ಒಂದು ಪುಸ್ತಕ ಕೊಟ್ಟಿದ್ದೀನಿ, ಇವತ್ತು ಇದನ್ನು ಕೊಡ್ತಾ ಇದ್ದೀನಿ. ಹಿಂದೂ ಪದ ಪಾದಶಾಹಿ ಅಂತ ಸಾವರ್ಕರ್ ಅವರ ಮರಾಠ ಇತಿಹಾಸದ ಪುಸ್ತಕ. ಬಹಳ ಸಂತೋಷ. ಹಾಗೆ ನಿಮ್ಮ ಪುಸ್ತಕಗಳು ನನಗೆ ಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು. ಆಯಿತು ವಿಜಯ ಅವರೇ, ನೀವು ಅಷ್ಟು ದೂರದಿಂದ ಬಂದು ನಮ್ಮ ವೀಕ್ಷಕರಿಗೋಸ್ಕರ ಇಷ್ಟೊಂದು ವಿಚಾರಗಳನ್ನು ತಿಳಿಸ್ಕೊಟ್ರೆ. ನಿಮ್ಮ ಮೂಲಕ ಸಮಾಜದೊಂದಿಗೆ ಒಂದು ಸಂಪರ್ಕದ ಕೊಂಡಿ ಬೆಳೀತಲ್ಲ, ಅದಕ್ಕೆ ಆಗಲಿ. ಅವರಿಗೆ ಅದು ನನ್ನ ವಿಚಾರಗಳು, ನನ್ನ ಪ್ರಚಾರವಲ್ಲ, ಇದು ನನ್ನ ಸಂದೇಶಗಳು ಬಹುಶಃ ಸ್ವೀಕೃತ ಆದರೆ ಅಷ್ಟೇ ಸಂತೋಷ ನನಗೆ. ಖಂಡಿತ ಸ್ವೀಕೃತ ಆಗುತ್ತೆ. ಇಷ್ಟು ಚೆನ್ನಾಗಿದೆ ನಿಮ್ಮ ಜೀವನದ ಪಯಣದ ಮೆಟ್ಲುಗಳಿದೆಯಲ್ಲ, ಇದು ಸಾಮಾನ್ಯ ಅಲ್ಲ, ಅಸಾಮಾನ್ಯವಾಗಿರೋದು. ಖಂಡಿತ ಅವರಿಗೆಲ್ಲ ಇಷ್ಟವಾಗುತ್ತೆ. ಅದಕ್ಕೆ ನಾನು ಎಲ್ರಿಗೂ ಹೇಳೋದಿದೆ, ಸೆಕೆಂಡ್ ಇನ್ನಿಂಗ್ಸ್ ಇರ್ತದೆ ಜೀವನದಲ್ಲಿ, ಮುಗೀತು ಅಂತ ಹೇಳಬೇಡಿ. ಇನ್ನೊಂದು ತಿರುಗಿ ನೋಡಿದಾಗ ಇನ್ನೊಂದು ಜೀವನ ಸಿಗತ್ತೆ, ಆ ಹಾದಿಯಲ್ಲಿ ಸಾಗಿ ಅಂತ ಹೇಳ್ತಾ ಇರ್ತೀನಿ ನಾನು. ಹೌದೌದು, ಸೆಕೆಂಡ್ ಇನ್ನಿಂಗ್ಸ್. ವೆರಿ ಗುಡ್. ಸಂತೋಷಮ್ಮ, ನಮಸ್ಕಾರ.